साक्षात् परब्रह्म तस्मै श्री गुरवे नमः। गजानन पद्मार्कं गजाननम् अहर्निशम् अनेकदं तं एकदन्तम् उपास्महे। नमः शारदे उमा महेश्वरी, नमः शारदे उमा महेश्वरी, निम्मೊಳಗಿಹ ಯಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿಹ ಯಾರಮ್ಮ ಕಮ್ಮಗೋಲನ ವೈರಿ ಸುತನಾದ ಸುಂಡಿಲ ಹೆಮ್ಮೆಯ ಗಣನಾಥನೇ ನಮ್ಮಯ್ಯ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿಹ ಯಾರಮ್ಮ ಮೋರೆ ಕಬ್ಬಿನ ಮೊರದ ಗಲದ ಕಿವಿ, ಮೋರೆ ಕಬ್ಬಿನ ಭಾವ ಮೊರದ ಗಲದ ಕಿವಿ, ಕೋರದಾಡೆಯ ಯಾರಮ್ಮ ಮೋರೆ ಕಬ್ಬಿನ ಭಾವ ಮೊರದ ಗಲದ ಕಿವಿ, ಕೋರದಾಡೆಯ ಯಾರಮ್ಮ ಮೂರು ಕಣ್ಣನ ಸುತ ಮೊರದಿಟ್ಟ ಚಂದ್ರನ, ಮೂರು ಕಪ್ಪಿನ ಭಾವ ಮೊರದಿಟ್ಟ ಚಂದ್ರನ, ಧೀರತ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿಹ ಯಾರಮ್ಮ ಹುಟ್ಟದಟ್ಟಿಯು ಹುಟ್ಟ ಚಂದನದ, ಹುಟ್ಟದಟ್ಟಿಯು ಹುಟ್ಟ ಚಂದನದ, ಬಿಟ್ಟ ತಾಯಿವ ಯಾರಮ್ಮ ಪಟ್ಟದ ರಾಣಿ ಪಾರ್ವತಿಯ ಕುಮಾರನು, ಪಟ್ಟದ ರಾಣಿ ಪಾರ್ವತಿಯ ಸುಕುಮಾರನು, ಹೊಟ್ಟೆಯ ಗಣನಾಥನೇ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿಹ ಯಾರಮ್ಮ ಕಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ, ಕಾಶಿ ವಿದ್ಯೆಯ ಬಲ್ಲ
ಜನರ ರಕ್ಷಿಪಗಾಗಿ ನೆಲೆ ಆದಿ ಸಾಗಿ ಜನರ ರಕ್ಷಿಪಗಾಗಿ ನೆಲೆ ಆದಿ ಕೇಶವದಾಸಕನೇ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ಯಾರಮ್ಮ ನಿಮ್ಮೊಳಗಿಹ ಯಾರಮ್ಮ ನಿಮ್ಮೊಳಗಿಹ ಯಾರಮ್ಮ ಮಹರ್ಷಿ ಭೃಗುವಿನ ಶಾಪದ ಬೇಗೆಗೆ ಕರಗಿದಂತಹ ಶ್ರೀಮನ್ನಾರಾಯಣ ಕರ್ಮಭೂಮಿ ಎಂದೆನಿಸಿದಂತಹ ಈ ಭೂಲೋಕದಲ್ಲಿ 10 ಅವತಾರಗಳನ್ನು ತಾಳಿದ ಎಂಬುದು ದಶಾವತಾರದ ಹುಟ್ಟಿನ ಕತೆ. ದೇವರಿಗೂ ಶಾಪ ತಡುತ್ತದೋ ಎಂಬುದು ಪ್ರಶ್ನೆ. ಮಹರ್ಷಿಯ ಮಾತು ಸುಳ್ಳಾಗದು ಎಂಬುದನ್ನು ಲೋಕಮುಖಕ್ಕೆ ತಿಳಿಯಪಡಿಸಬೇಕು ಎಂಬ ಕಾರಣಕ್ಕಾಗಿ ಉದಾರ ಚಿತ್ತನಾದಂತಹ ಮಹಾವಿಷ್ಣು ಸ್ವತಃ ಶಾಪವನ್ನು ತನ್ನದಾಗಿಸಿಕೊಂಡು ಮಾನವ ಲೋಕಕ್ಕೆ ಸಂದೇಶವನ್ನು ನೀಡುವುದಕ್ಕಾಗಿ 10 ಅವತಾರಗಳನ್ನು ತಾಳಿ ಧರೆಗಿಳಿದು ಬಂದ ಎಂಬುದು ಕತೆ. ಕರ್ಮಭೂಮಿ ಎಂದೆನಿಸಿದಂತಹ ಈ ಭೂಲೋಕದಲ್ಲಿ ಮಾನವನು ಹೇಗೆ ಬದುಕಬೇಕು ಮತ್ತು ಮಾನವ ಜನ್ಮದ ಉದ್ದೇಶವೇನು ಎಂದು ತಿಳಿಸುವುದು, ಆ ಮೂಲಕ ಧರ್ಮೋತ್ಥಾನವನ್ನು ಮಾಡುವುದು ಭಗವಂತನ ಆಶಯ. ಮೊದಲ 3 ಅವತಾರಗಳನ್ನು ಗಮನಿಸಿ ನೋಡೋಣ. ಮತ್ಸ್ಯ, ಕೂರ್ಮ ಮತ್ತು ವರಾಹ. ಪ್ರಾಣಿಗಳ ರೂಪದಲ್ಲಿ ಭಗವಂತ ಈ ಪ್ರಪಂಚವನ್ನು ಪ್ರವೇಶಿಸಿದ. ನಾವು ಕೆಲವೊಮ್ಮೆ ಹೇಳುವುದುಂಟು, ನಾವು ಚಿಕ್ಕವರಯ್ಯ, ನಾವು ಮನಸ್ಸು ಮಾಡಿದರೆ ಏನನ್ನು ಸಾಧಿಸುವುದಕ್ಕೆ ಸಾಧ್ಯ ಅಂತ. ಇಲ್ಲಿ ಅಂಥವರಿಗೆ ಒಂದು ಸಂದೇಶವಿದೆ. ಮತ್ಸ್ಯ, ಕೂರ್ಮ 2 ಸಣ್ಣ ಗಾತ್ರದ ಪ್ರಾಣಿಗಳು, ಆದರೂ ವೇದವನ್ನೇ ಉದ್ಧರಿಸುವಂತಹ ಸಾಮರ್ಥ್ಯವನ್ನು ಈ ಮತ್ಸ್ಯಗಳಿಗೆ, ಈ ವರಾಹಕ್ಕೆ ಮತ್ತು ಕೂರ್ಮಾವತಾರಕ್ಕೆ ಸಾಧ್ಯ ಎಂಬುದನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಶ್ರೀಮನ್ನಾರಾಯಣನು ಪ್ರಾಣಿಯ ಅವತಾರವನ್ನು ಧರಿಸಿ ಲೋಕಕ್ಕೆ ಬಂದ. ಮೊದಲ 3 ಅವತಾರಗಳು ಪ್ರಾಣಿ ಸ್ವರೂಪದದ್ದಾದರೆ, ಭೂಮಾತೆಯನ್ನೇ ಉದ್ಧರಿಸಿ ವರಾಹ ರೂಪದ ಸಾಕ್ಷಾತ್ಕಾರವೇನು ಎಂಬುದನ್ನು ಲೋಕಮುಖಕ್ಕೆ ತಿಳಿಯಪಡಿಸಿದ. ಹಾಗಾದರೆ ಧರ್ಮಗ್ಲಾನಿ ಎಂಬ ವಿಷಯ ಇಂದು ನಿನ್ನೆಯದಲ್ಲ. ಮನುಷ್ಯ ಸಹಜ ಒಂದು ಗುಣ ಇದೆ, ಏನು? ಇನ್ನೊಬ್ಬ ಹೇಳಿದ್ದನ್ನು ಕೇಳದೇ ಇರುವುದು. ನಾನೇ ದೊಡ್ಡವನು, ನನಗಿಂತ ಮಿಗಿಲಾದವರು ಯಾರೂ ಇಲ್ಲ, ಧರ್ಮವನ್ನು ಯಾಕೆ ನಾವು ಕಾಪಾಡಬೇಕು, ಧರ್ಮ ನಮಗೇನು ಕೊಟ್ಟಿದೆ ಎಂಬ ಪ್ರಶ್ನೆಯೂ ಸಹಜವೇ. ಹಾಗಾಗಿ ಮನುಷ್ಯ ಆದರೆ ಏನು ಮಾಡಬೇಕು? ಕೆಲವೊಮ್ಮೆ ಹೇಳುವುದುಂಟು, ನೀವು ದೇವರು, ನಿಮ್ಮ ಲೀಲಾ ವಿನೋದಗಳನ್ನು ನಾವು ಗಮನಿಸಿದ್ದೇವೆ, ನೀವು ಏನು ಬೇಕಾದರೂ ಮಾಡಬಲ್ಲಿರಿ. ಆದರೆ ನಾವು ಹಾಗಲ್ಲ, ನಾವು ಪ್ರಾಪಂಚಿಕರು, ನಾವೇನು ಮಾಡಬಲ್ಲೆವು? ಇಂತಹ ಪ್ರಶ್ನೆ ಬರುವುದನ್ನು ಮನಗಂಡಂತಹ ಭಗವಂತ ನಂತರ ಯಾರು ಧರ್ಮಕ್ಕೆ ಅಪಚಾರವನ್ನುಂಟು ಮಾಡುತ್ತಾರೋ ಅಂಥವರಿಗೆ ಪಾಠವನ್ನು ಕಲಿಸುವುದಕ್ಕಾಗಿ ಅರ್ಧ ಪ್ರಾಣಿ ಅರ್ಧಾಂಶ ಮನುಷ್ಯನ ದೇಹವನ್ನು ಧರಿಸಿ ಬಂದ. ಅದಕ್ಕೆ ಲೋಕಮುಖ ನರಸಿಂಹಾವತಾರ ಅಂತ ಹೆಸರಿಟ್ಟಿತು. ಆದರೂ ಧರ್ಮಗ್ಲಾನಿಯಾಗುವ ವಿದ್ಯಮಾನಗಳು ಕಡಿಮೆಯಾಗಲಿಲ್ಲ. ಹಾಗಾದರೆ ಏನು ಮಾಡುವುದು? ಸಂಪೂರ್ಣವಾಗಿ ಮನುಷ್ಯ ರೂಪದಲ್ಲಿ ಪ್ರಕಟಗೊಂಡು ಒಬ್ಬ ಮಾನವ ಹೇಗಿರಬೇಕು ಎಂಬುದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು ಎಂಬ ಕಾರಣಕ್ಕಾಗಿಯೇ ಇರಬಹುದು ಬಹುಶಃ. ಸಾತ್ವಿಕ ಗುಣೋಪೇತನಾದಂತಹ ಮರ್ಯಾದ ಪುರುಷೋತ್ತಮನೆನಿಸಬಲ್ಲಂತಹ ಒಂದು ಮನುಷ್ಯ ರೂಪ ಭಗವಂತನಿಂದ ಪ್ರಕಟಿಸಲ್ಪಟ್ಟಿತು.
ಆ ರೂಪಕ್ಕೆ ಲೋಕಮುಖವು ಶ್ರೀರಾಮಚಂದ್ರ ಎಂಬ ಹೆಸರಿಟ್ಟಿತು. ನಡೆಯಲ್ಲಿಯೂ ನುಡಿಯಲ್ಲಿಯೂ ರಾಮತ್ವ. ಒಬ್ಬ ಆದರ್ಶವಾದಂತಹ ಮಾನವನು ಹೇಗಿರಬೇಕು ಎಂಬುದಕ್ಕೆ ಉತ್ತರ ರೂಪದಲ್ಲಿರುವವನು ಶ್ರೀರಾಮಚಂದ್ರ. ಜೀವನದುದ್ದಕ್ಕೂ ಧರ್ಮವೇ ಮೈವೆಡೆದು ಬಂದಂತೆ ವರ್ತಿಸಿದ. ಜೀವನ ದರ್ಶನವೇ ಜೀವನ ಧರ್ಮ ಎಂಬುದನ್ನು ಪ್ರಕಟಿಸಿದ. ಅಷ್ಟಾದರೆ ಸಾಕೆ. ಆದರೂ ಧರ್ಮಗ್ಲಾನಿಯಾಗುವುದು ನಿಲ್ಲಿಲ್ಲ. ಮುಂದೆ ಹೇಗೆ ಬದುಕಬೇಕು ಎಂಬುದನ್ನು ಬದುಕಿ ತೋರಿಸಿದರಷ್ಟೇ ಸಾಲದು, ಇನ್ನೊಬ್ಬರಿಗೆ ಉಪದೇಶವನ್ನೂ ಮಾಡಬೇಕು ಎಂಬ ಕಾರಣಕ್ಕೆ ಕೃಷ್ಣಾವತಾರವನ್ನು ತಾಳಿದ್ದಿರಬಹುದು ಅಂತ ಅನಿಸ್ತದೆ. ಯಾಕೆ? ರಾಮಾಯಣದಲ್ಲಿ ರಾಮನು ಮಿತಭಾಷಿ ಅಂತ ಹೇಳಲ್ಪಟ್ಟಿದೆ. ನಾನು ಹೀಗೆ ಮಾಡಿದ್ದೇನೆ, ಆದರ್ಶದಿಂದ ನಡೆದುಕೊಂಡಿದ್ದೇನೆ ಅಂತ ರಾಮ ಎಲ್ಲಿಯೂ ಹೇಳಲಿಲ್ಲ. ಆದರೆ ಆದರ್ಶವೇನು ಎಂಬುದನ್ನು ನಡೆದು ತೋರಿಸಿದ. ಅದನ್ನೇ ಕೃಷ್ಣ ನುಡಿದು ತೋರಿಸಿದ. ಕೃಷ್ಣ ಮಾಡಿದ್ದೂ ಹೆಚ್ಚು, ಕೃಷ್ಣ ನುಡಿದದ್ದೂ ಹೆಚ್ಚು. ಕೃಷ್ಣ ನುಡಿದದ್ದು ಏನಾಗಿದೆ ಎಂಬುದು ನಮಗೆಲ್ಲರಿಗೂ ವೇದ್ಯವಾಗಿದೆ. ಇಂದು ನಾವು ಆರಿಸಿಕೊಂಡಂತಹ ಕಥೆ ಒಂದು ವಿಶೇಷತರವಾದದ್ದು. ಯಾಕೆ ವಿಶೇಷ ಅಂತಂದ್ರೆ, ಸಾಮಾನ್ಯ ಹರಿಕಥೆಗಳಲ್ಲಿ ಅಥವಾ ಪುರಾಣ ಕಥೆಗಳಲ್ಲಿ ಒಬ್ಬ ದೇವನ ಮಹಿಮೆಯನ್ನು ಕೊಂಡಾಡುವುದು, ಸಾಮಾನ್ಯವಾಗಿ ಹರಿಯೋ ಅಥವಾ ಯಾವುದೇ ದೇವಾದಿದೇವನು. ಆದರೆ ಇಂದು ನಾನು ಆರಿಸಿಕೊಂಡಂತಹ ಕಥೆಯಲ್ಲಿ ಏಕ ಸಮಯಕ್ಕೆ ರಾಮನು ಮತ್ತು ಕೃಷ್ಣನು, ಒಬ್ಬ ತ್ರೇತಾಯುಗದಲ್ಲಿ ಇನ್ನೊಬ್ಬ ದ್ವಾಪರ ಯುಗದಲ್ಲಿ ಬದುಕಿ ಬಾಳಿದಂಥವರು, ಏಕಕಾಲಕ್ಕೆ ಭಕ್ತನ ಮುಂದೆ ಹೇಗೆ ಪ್ರಕಟವಾಗ್ತಾನೆ ಎಂಬುದು ಇಂದಿನ ಕಥೆಯ ಸಾರ. ಮಾನವನಾಗಿ ಹುಟ್ಟಿದವನು ಆದರ್ಶಪ್ರಾಯನಾಗಿರಬೇಕು ಅಂತ ಎಲ್ಲ ಧರ್ಮಗ್ರಂಥಗಳು ಬೋಧಿಸ್ತವೆ. ಯಾರಾದರೂ ಇದ್ದಾರೆ ಪ್ರಪಂಚದಲ್ಲಿ ಬದುಕಿದವರು, ಆದರ್ಶಕ್ಕಾಗಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡಂತಹ ಯಾರಾದರೂ ಇದ್ದಾರೆಯೇ ಎಂಬ ಪ್ರಶ್ನೆ ನಮ್ಮನ್ನು ಕಾಡುತ್ತದೆ. ಇದೇ ಪ್ರಶ್ನೆ ಒಬ್ಬ ಋಷಿಗೂ ಕಾಡಿತ್ತು. ಕೋವಾ ಸಾಂಪ್ರತಂ ಲೋಕೆ, ಯಾರು ವೀರ್ಯವಂತ, ಯಾರು ಸಜ್ಜನ, ಯಾರು ಧರ್ಮವೇ ಮೈವಡೆದು ಬಂದವನು ಯಾರಾದರೂ ಇದ್ದಾನೆಯೇ ಎಂಬ ಪ್ರಶ್ನೆಗೆ ಉತ್ತರ ರೂಪದಲ್ಲಿ ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷನಾದದ್ದು ರಾಮ. ನಿಮಗೆಲ್ಲರಿಗೂ ತಿಳಿದಿದೆ, ಪೂರ್ವ ಉಲ್ಲೇಖದಂತೆ ದಶಾವತಾರವನ್ನು ತಾಳಿದಂತಹ ಮಹಾವಿಷ್ಣುವು ಭೂಲೋಕದಲ್ಲಿ ಅವತರಿಸಿದರು. ಮರ್ಯಾದಾ ಪುರುಷೋತ್ತಮ ಎಂಬ ನೆಗೆಳ್ತಗೆ ಪಾತ್ರನಾದದ್ದು ಶ್ರೀರಾಮಚಂದ್ರ ಮಾತ್ರ. ಯಾರು ಕೃಷ್ಣನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಕರೆಯಲಿಲ್ಲ. ಯಾಕೆ ಕರೆಯಲಿಲ್ಲ ಎಂಬ ಪ್ರಶ್ನೆ ಪ್ರಸ್ತುತವೇ. ರಾಮ ಯಾಕೆ ಮರ್ಯಾದಾ ಪುರುಷೋತ್ತಮ? ಜೀವನವೇ ಆದರ್ಶ, ಆದರ್ಶವೇ ಜೀವನ ರಾಮನಿಗೆ. ಒಂದು ಸಣ್ಣ ಉದಾಹರಣೆಯ ಮೂಲಕ ರಾಮನ ವ್ಯಕ್ತಿತ್ವ ಏನು ಎಂಬುದನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಪಿತೃವಾಕ್ಯ ಪರಿಪಾಲನೆಗಾಗಿ ವನಗಮನವನ್ನು ಮಾಡಿದಂತಹ ಸಂದರ್ಭ. ಪಂಚವಟಿಯ ಕಾಡಿನಲ್ಲಿ ಅನುಜ ಲಕ್ಷ್ಮಣ ಮತ್ತು ಭಾರ್ಯ ಸೀತಾದೇವಿಯೊಂದಿಗೆ ಕಾಲ ಕಳೆಯುತ್ತಾ ಇದ್ದಾಗ ಒಂದು ದಿನ ಸೀತೆಗೆ ಒಂದು ವಿಚಿತ್ರವಾದಂತಹ ಒಂದು ಪ್ರಾಣಿ ಗೋಚರಿಸಿತಂತೆ. ಆಕರ್ಷಣೆ. ಸೀತೆ ಕೇಳಿದಳಂತೆ, ನೋಡಿದೆಯಾ ರಾಮ, ನೋಡಿದೆಯಾ ಸ್ವರ್ಣ ಜಿಂಕೆಯ ಪೊಮ್ಮಿಗವ? ನೋಡಿದೆಯಾ ನೋಡಿದೆಯಾ ಅಂತ 2 ಸಲ ಯಾಕೆ ಕೇಳಿದ್ದು? ಯಾವುದೇ ಬಾಹ್ಯ ಪ್ರಪಂಚದ ಆಕರ್ಷಣೆಗೆ ಒಳಗಾದಂತಹ ವ್ಯಕ್ತಿತ್ವ ರಾಮನ. ರಾಮ ಅದನ್ನು ಗಮನಿಸಲೇ ಇಲ್ಲ. ರಾಮನ ಕಣ್ಣಿಗೆ ಬೀಳದಂತಹ ಒಂದು ಅಗೋಚರವಾದಂತಹ ಒಂದು ಜಿಂಕೆ, ಏನೋ ಒಂದು ವಿಶೇಷ, ಅದು ನನಗೆ ಬೇಕು ಅಂತ ಸೀತೆ ಬಯಸಿದಳು. ಸೀತೆ ಗಮನ ಸೆಳೆದ ಮೇಲೆ ನೋಡಿದಂತಹ ರಾಮ, ನಿಜವಲ್ಲವಿದು ಜಾನಕಿ, ಕಪಟವಿದು ಅಂತ ಹೇಳಿದ. ನೋಡು, ಸರಿಯಾಗಿ ನೋಡು, ಮೈಯೆಲ್ಲ ಬಂಗಾರವನ್ನು ಹೋಲ್ತದೆ, ಆದರೆ ಕಾಲು ಜಿಂಕೆಯ ರೀತಿಯೂ ಅಲ್ಲ, ಮನುಷ್ಯನ ರೀತಿಯೂ ಅಲ್ಲ, ರಕ್ಕಸನ ರೀತಿಯೂ ಅಲ್ಲ. ಯಾವುದು ತಳಸ್ಪರ್ಶಿ ಅಲ್ಲವೋ ಅದು ನಿಜ ಆಗುವುದಕ್ಕೆ ಸಾಧ್ಯ ಇಲ್ಲ ಅಂತ ರಾಮ ಹೇಳ್ತಾನೆ.
ಆದರೆ ಏನು ಮಾಡೋಣ, ಸೀತಾದೇವಿಗೆ ಒಂದೇ ಹಠ, ಬೇಕು ನನಗೆ. ಯಾಕೆ? ಕುಪ್ಪಸವನ್ನು ಮಾಡಿಕೊಂಬೆ. ಕೆಲವೊಮ್ಮೆ ಗಂಡ ಎಷ್ಟೇ ಹೇಳಿದರೂ ಹೆಂಡತಿ ಕೇಳುವುದಿಲ್ಲ. ರಾಮನನ್ನು ಒಂದು ಕಡೆಯಿಂದ ಮರ್ಯಾದಾ ಪುರುಷೋತ್ತಮ ಅಂತ ನಾವು ಕರೆಯುವಾಗ, ಸೀತೆಯನ್ನು ಕೂಡ ಲೋಕಮಾತೆ ಅಂತ ನಾವು ಪರಿಭಾವಿಸಲಿಲ್ಲವೇ? ಹಾಗಾದರೆ ಸೀತೆ ಯಾಕೆ ಹೀಗೆ? ಕವಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡಿ. ತನ್ನಂಗ ದಿನ್ನಂಗ ದಿಕ್ಕಿಟ ತೋಮೆಂದು ಕುಣಿಯುವ ಪೊಮ್ಮಿಗೆವ ನೋಡಿದೆ ರಾಮ. ಇದು ನಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಷಯ. ತನ್ನ ಅಂಗ ಏನು? ತನ್ನ ಶರೀರ. ಭಿನ್ನಂಗ ಅಂದರೆ ಏನು? ಅರ್ಥ ಇಲ್ಲ. ತಲೆ ಕೆಳಗಾದದ್ದು ಅಂತ ಅರ್ಥ. ಯಾವುದು ತಲೆ ಕೆಳಗಾದದ್ದು? ಜಿಂಕೆ ಅಲ್ಲ, ತಲೆ ಕೆಳಗಾದದ್ದು ಸೀತೆ. ಯಾಕೆ ಹೀಗಾಯಿತು? ಹಾಗಾದ್ರೆ ಸೀತೆ ಲೋಕಮಾತೆ ಅಲ್ಲವೇ? ರಾಮ ಹೇಗೆ ಮಹಾವಿಷ್ಣುವೇ ಅವತಾರವನ್ನು ತಾಳಿ ಬಂದಂತಹ ವ್ಯಕ್ತಿತ್ವ ಅಂತ ನಾವು ಹೇಳ್ತೇವೋ, ಲಕ್ಷ್ಮಿಯೂ ಹಾಗೆ ಅಲ್ವೇ? ಸೀತೆಯ ರೂಪದಲ್ಲಿ ಬಂದದ್ದಲ್ವೇ? ಭೂಮಾತೆ ಅಲ್ವೇ? ಸೀತೆ ಯಾಕೆ ತಪ್ಪಿ ಬಿದ್ದಳು? ಇದು ಈ ನೆಲದ ಗುಣ. ಕೇಳಿ ಕೇಳಿ ಮದುವೆಯಾಗಿ ಹೆಚ್ಚು ಸಮಯವೇನೂ ಆಗಿಲ್ಲ. ಸ್ವಯಂವರದಲ್ಲಿ ರಾಮನಿಗೆ ತನ್ನ ಜೀವವನ್ನು ಅರ್ಪಿಸಿದಂತಹ ಸೀತೆ ಕೆಲವೇ ದಿನಗಳಲ್ಲಿ ವನಗಮನವನ್ನು ಮಾಡಬೇಕಾದ್ದರಿಂದ ಸೀತೆ ಬಾಹ್ಯ ಆಕರ್ಷಣೆಗೊಳಗಾದಳು ಎಂಬುದನ್ನು ನಾವು ಊಹಿಸಬಹುದು. ತನ್ನಂಗ ದಿನ್ನಂಗವಾದ ಮೇಲೆ ಕೇಳಿದ್ದು ಸೀತೆ, ನೋಡಿದೆಯಾ ಅಂತ. ರಾಮನು ನೋಡಿ ಹೇಳಿದ ಬೇಡ. ಕೆಲವೊಮ್ಮೆ ಹೆಂಡತಿಯಂದರು ಗಂಡಂದರು ಹೇಳಿದ ಹಾಗೆ ಕೇಳುವುದಿಲ್ಲ. ಆಗ ಏನು ಮಾಡಬೇಕು? ರಾಮನ ವ್ಯಕ್ತಿತ್ವ ಹೇಗೆ? ಜಗಳ ಮಾಡಿ ಕುಳಿತುಕೊಳ್ಳುವುದೇ ಜಾನಕಿಯಲ್ಲಿ? ಅಲ್ಲ. ಸರಿಯಾದ ಕಾಲ ಬಂದಾಗ ಸೀತೆಗೆ ತಿಳಿಯಪಡಿಸಬೇಕು ಎಂಬುದನ್ನು ಮನಸ್ಸಿನಲ್ಲಿ ಗ್ರಹಿಸಿದಂತಹ ರಾಮ ಕಾಲಕ್ಕೆ ಕಾದ. ಆಮೇಲೆ ಕತೆ ಏನಾಯಿತು ಎಂಬುದು ನಿಮಗೆಲ್ಲರಿಗೂ ತಿಳಿದಿದೆ. ಮುಂದೆ ಲಂಕಾನಗರಿಯನ್ನು ಪ್ರವೇಶಿಸಿದಂತಹ ರಾಮ ರಾವಣನೊಂದಿಗೆ ಪಂಥಾಹ್ವಾನವನ್ನು ಮಾಡಿ ರಾವಣತ್ವವನ್ನು ಸಂಹರಿಸಿದ ಮೇಲೆ ಒಂದು ಪ್ರಶ್ನೆ ಬರ್ತದೆ. ನಿಮಗೆಲ್ಲರಿಗೂ ತಿಳಿದಿರಬಹುದು, ರಾಮಾಯಣದ ಕಾಲದಲ್ಲಿ, ರಾಮಾಯಣದ ಕಥೆಯಲ್ಲಿ ರಾಮ ಎಂದಿಗೂ ಲಂಕಾನಗರಿಯನ್ನು ಪ್ರವೇಶಿಸಿದ್ದಾನೆ ಎಂಬುದಕ್ಕೆ ಪುರಾವೆ ಇಲ್ಲ. ಲಂಕಾನಗರಿಯನ್ನು ಪ್ರವೇಶಿಸಿದರೆ ಹೊರಗಡೆಯೇ ನಿಂತು ರಾವಣನನ್ನು ಸಂಹರಿಸಿದಂತಹ ರಾಮ ಬಳಿಕ ಈ ಸ್ವರ್ಣಮಯಿಯಾದಂತಹ ಲಂಕೆಯನ್ನು ನೀನು ಆಳಬೇಕು ರಾಮ ಅಂತ ಅಲ್ಲಿದ್ದವರು ವಿನಂತಿಸಿಕೊಂಡರಂತೆ. ಅಲ್ಲಿಯವರೆಗೆ ಲಂಕೆ ಸ್ವರ್ಣನಗರಿ ಎಂಬುದನ್ನೇ ರಾಮ ಅರಿತಿರಲಿಲ್ಲ, ನೋಡಲಿಲ್ಲ. ಆಗಲೇ ಹೇಳಿದ ಹಾಗೆ ಬಾಹ್ಯ ಪ್ರಪಂಚದ ಆಕರ್ಷಣೆಗೆ ಒಳಗಾಗದವನು ರಾಮನು. ರಾಮ ಒಂದು ಮಾತು ಹೇಳ್ತಾನೆ, ಅಪಿತು ಸ್ವರ್ಣಮಯಿ ಲಂಕಾ. ಒಂದು ವೇಳೆ ಲಂಕೆಯು ಸ್ವರ್ಣಮಯಿಯೇ ಹೌದಾದರೂ ಅಂದರೆ ರಾಮ ನೋಡಲಿಲ್ಲ ಅಂತ ಅರ್ಥ. ನನಗದು ಬೇಡ. ನನಗೆ ಬೇಕಾದ್ದೇನು? ಜನನಿ ಜನ್ಮಭೂಮಿಶ್ಚ. ಯಾಕೆ ಜನನಿ ಮತ್ತು ಜನ್ಮಭೂಮಿ? ತಾಯಿ ಮತ್ತು ಆ ಜನ್ಮಭೂಮಿ ಅಂದರೆ ತಾನು ಯಾವ ಭೂಮಿಯಲ್ಲಿ ಹುಟ್ಟಿದನೋ ಅದು, ಮತ್ತು ಆ ಭೂಮಿಯಿಂದಲೇ ಮೈ ಬೋಡಿದು ಬಂದಂತಹ ಸೀತೆ. ನನಗೆ ಸಂಬಂಧಪಟ್ಟದ್ದು ಇವೆರಡು ಮಾತ್ರ. ಅಪಿತು ಸ್ವರ್ಣಮಯಿ ಲಂಕಾ. ಒಂದು ವೇಳೆ ಲಂಕೆ ಸ್ವರ್ಣಮಯಿ ಆದರೂ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಏನು ಸ್ವರ್ಗ ಅಂತಂದ್ರೆ ಜನನೀ ಜನ್ಮಭೂಮಿ ಎಲ್ಲಿರ್ತದೋ ಅದುವೇ ಸ್ವರ್ಗ ಅಂತ ರಾಮ ಹೇಳಿದ. ಈಗ ಸೀತೆಯ ಅಂತರಂಗ ತೆರೆಯಲ್ಪಟ್ಟಿತು. ಸ್ವರ್ಣ ಪೊಮ್ಮಿಗ ಮಾತ್ರ ಅಲ್ಲ, ಸ್ವರ್ಣ ನಗರಿಯೂ ನಮ್ಮದಲ್ಲ ಎಂಬುದನ್ನು ರಾಮ ಜೀವನದಲ್ಲಿ ಮಾಡಿ ತೋರಿಸಿದ. ಹಾಗಾಗಿಯೇ ರಾಮ ಮರ್ಯಾದಾ ಪುರುಷೋತ್ತಮನಾದದ್ದು. ಇಂತಹ ಎಷ್ಟೋ ಉದಾಹರಣೆಗಳನ್ನು ರಾಮನ ಜೀವನದಲ್ಲಿ ನಾವು ಗುರುತಿಸಬಹುದು. ಇದು ರಾಮನ ಕಥೆಯಾದರೆ ರಾಮನನ್ನು ನಿತ್ಯ ಭಜಿಸಬೇಕು, ಸ್ತುತಿಸಬೇಕು ಅಂತ ಮನೆ ಮನೆಗಳಲ್ಲಿ ಹೇಳಲ್ಪಡುವುದು ಇದಕ್ಕೆ. ಹಾಗಾಗಿ ಕವಿ ಹೇಳಿದ್ದಾನೆ, ರಾಮನಾಮ ತಾರಕಂ, ರಾಮನಾಮ ತಾರಕಂ ಸದಾ ಭಜೋರೇ, ಸದಾ ಭಜೋರೇ.
ಸದಾ ಜಪೋರೇ ರಾಮನಾಮ ತಾರಕಂ ಸದಾ ಭಜೋರೇ. ಯಾವ ರಾಮ? ರಾಮ 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 ಕೋದಂಡ ರಾಮ, ರಾಮ 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 ಸೀತಾಭಿರಾಮ, ರಾಮ ನಾಮ ತಾರಕಂ ಸದಾ ಭಜೋ. ಇದು ರಾಮನ ಕಥೆಯಾದರೆ ಮುಂದೆ ರಾಮನೇ ಇನ್ನೊಂದು ಅವತಾರ ತಾಳಿ ಕೃಷ್ಣನ ರೂಪದಲ್ಲಿ ಪ್ರಕಟವಾದ. ರಾಮ ಜೀವನ ಪರ್ಯಂತ ಏನನ್ನು ಉಪದೇಶಿಸಿದನು, ಯಾವುದನ್ನು ಜೀವನದಲ್ಲಿ ಮಾಡಿ ತೋರಿಸಿದನು, ಧರ್ಮ ಸಂರಕ್ಷಣೆ ಅಂದರೆ ಏನು ಎಂಬುದನ್ನು ಕೃಷ್ಣ ನುಡಿಯ ಮೂಲಕ ತಿಳಿಸಿದ ಎಂಬುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಈ ಕಥೆಯಲ್ಲಿ ಬರುವಂತಹ ಕೃಷ್ಣ ಯಾವ ರೀತಿಯ ಕೃಷ್ಣ ಅಂತ ನೋಡೋಣ. ಅರ್ಜುನ ಈತನ ಸಖ, ಈತ ಅರ್ಜುನನ ಸಖ. ಒಂದು ವಿಷಯ ಪುರಾಣದಲ್ಲಿ ನಾವೆಲ್ಲರೂ ಗಮನಿಸಬೇಕಾದ್ದು ಏನು ಅಂದರೆ, ದೇವರ ಸಖ್ಯವನ್ನು ಹೊಂದಿದವರು ಕೂಡ ಪ್ರಪಂಚದಲ್ಲಿ ತಪ್ಪಿ ಬೀಳುವುದುಂಟು. ಅದು ಜಯ ವಿಜಯರಾಗಲಿ ಅರ್ಜುನನೇ ಆಗಲಿ. ಇನ್ನು ನಮ್ಮ ಕಥೆಯನ್ನು ನಾವೆಲ್ಲರೂ ದಿನನಿತ್ಯ ಒಂದಲ್ಲ ಒಂದು ತಪ್ಪನ್ನು ಮಾಡುತ್ತಲೇ ಇರ್ತೇವೆ. ಭಗವಂತನ ಸಾನ್ನಿಧ್ಯದಲ್ಲಿದ್ದವರು ಕೂಡ ಇದಕ್ಕೆ ಹೊರತಾಗಿಲ್ಲ. ಕೃಷ್ಣನ ಮಹತ್ವ ಏನು, ಕೃಷ್ಣನ ಕೊಡುಗೆ ಏನು ಈ ಪ್ರಪಂಚಕ್ಕೆ ಅಂತ ನಾವು ಯೋಚಿಸುವಾಗ ಮಹಾಭಾರತದ ಒಂದು ಕಥೆ ನೆನಪಿಗೆ ಬರುತ್ತದೆ. ಅರ್ಜುನ ಯುದ್ಧಾಸಕ್ತರಾದಂತಹ 2 ಅಕ್ಷೌಹಿಣಿ ಸೇನೆಯ ಮುಂದೆ ಪಾರ್ಥ ಸಾರಥ್ಯವನ್ನು ವಹಿಸಿಕೊಂಡು ರಥಾರೂಢನಾಗಿ ಬಂದಾಗ ಕೃಷ್ಣನಲ್ಲಿ ಒಂದು ನಿವೇದನೆಯನ್ನು ಹೇಳ್ತಾನೆ. ಕೃಷ್ಣ, ಮಧ್ಯಕ್ಕೆ ಕರೆದುಕೊಂಡು ಹೋಗು. ಕೃಷ್ಣ ನಸನಗುತ್ತಾ ಒಪ್ಪಿದ. ಯಾಕೆ? ಜೀವನದ ಮಧ್ಯವರೆಗೆ ಅರ್ಜುನ ಪವಣಿಸಿ ಆಯಿತು. ಇನ್ನು ಮುಂದೆ ಹೋಗುವುದಿದ್ದರೂ ಕೃಷ್ಣನ ಸಾರಥ್ಯ ಅರ್ಜುನನಿಗೆ ಬೇಕು. ಸರಿ ಅಂತ 2 ಅಕ್ಷೌಹಿಣಿ ಸೇನೆಯ ಮಧ್ಯಕ್ಕೆ ರಥವನ್ನು ತಂದು ನಿಲ್ಲಿಸ್ತಾನೆ. ಪ್ರತಿಪಕ್ಷದಲ್ಲಿದ್ದಂತಹ ಮಹಾಮಹಿಮರನ್ನು ನೋಡಿ ಬೆವತು ಕಂಗಾಲಾಗಿ ಕಣ್ಣಿನಿಂದ ನೀರನ್ನು ಸುರಿಸುತ್ತಾ ಅರ್ಜುನ ಕಿಂ ಕರ್ತವ್ಯತಾ ಮೂಢನಾಗಿ ನೋಡುವಾಗ ತನಗೆ ಗೋಚರವಿಲ್ಲದಂತೆಯೇ ತನ್ನ ಗಾಂಡೀವ ನೆಲಕ್ಕುರುಳಿದೆ. ನತಮಸ್ತಕನಾಗಿ ಕುಳಿತಂತಹ ಪಾರ್ಥನನ್ನು ಕೃಷ್ಣ ಪ್ರಶ್ನಿಸುತ್ತಾನೆ. ಏನಾಯ್ತಪ್ಪ ಅರ್ಜುನ ನಿನಗೆ? ಅರ್ಜುನ ಹೇಳ್ತಾನೆ, ಕೃಷ್ಣ, ನೋಡಲಾರೆಯ. ಒಂದು ಕಾಲದಲ್ಲಿ ಕುರು ಪರಂಪರೆಯನ್ನು ಮುನ್ನಡೆಸಿದಂತಹ ಆಚಾರ್ಯ ಭೀಷ್ಮರು, ವೇದವನ್ನು ಉಪದೇಶಿಸಿದಂತಹ ಆಚಾರ್ಯರು, ಕೃಪಾಚಾರ್ಯರು, ಶಸ್ತ್ರವನ್ನು ಅಭ್ಯಸಿಸಿದಂತಹ ಅಭ್ಯಾಸದ ಧಾರೆಯರದಂತಹ ದ್ರೋಣಾಚಾರ್ಯರು ಮುಂದೆ ನಿಂತಿದ್ದಾರೆ. ಇನ್ನೆಷ್ಟು ಆಪ್ತರು. ಇವರೊಂದಿಗೆ ನನ್ನ ಯುದ್ಧವೇ. ಇವರನ್ನು ಕೊಂದು ಆಗುವ ಗೆಲುವು ನನಗೆ ಬೇಕೆ. ಈ ಯುದ್ಧ ನಮಗೆ ಬೇಕೇ ಕೃಷ್ಣ? ಬೇಡ ಬೇಡ ಬೇಡ. ಈ ಪುರಾಣ ಕಥೆ ಈಗ ಹೇಗೆ ಪ್ರಸ್ತುತ ಅಂತ ನಾವು ಆಲೋಚಿಸೋಣ. ಈ ಪುರಾಣ ಕಥೆಗಳೆಲ್ಲ ಹಾಗೆ. ಅಜ್ಜನಿಂದ ಮೊದಲು ಏನಾಗಿದೆ ಎಂಬ ಕಥೆಯನ್ನು ನಾವು ಹೇಳುವಾಗ ಈಗಿನವರು ಹೇಳುವುದಂತೂ ಅದೆಲ್ಲ ಹಳೆ ಕಥೆ. ಹಾಗಾದರೆ ಸಾವಿರಾರು ವರ್ಷಗಳ ಹಿಂದೆ ನಡೆದಂತಹ ಈ ಮಹಾಭಾರತ, ಈ ರಾಮಾಯಣದಂತಹ ಪುರಾಣ ಪುಣ್ಯ ಕಥೆಗಳು ಇಂದಿನ ಕಾಲಕ್ಕೆ ಯಾಕೆ ಪ್ರಸ್ತುತವಾಗಿದೆ? ಇದರ ಪ್ರಸ್ತುತತೆ ಇರುವುದೇ ಇಲ್ಲಿ. ಅರ್ಜುನ ನತಮಸ್ತಕನಾದಾಗ ಕೃಷ್ಣ ಹೇಳ್ತಾನೆ, ಯಾರು ನನ್ನವರು ಅಂತ. ಹಾಗಾದರೆ ಪ್ರತಿಪಕ್ಷದಲ್ಲಿ ಅಜ್ಜ ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು ಇದ್ದಾರೆ ಅಂತ ಅರ್ಜುನಿಗೆ ಈ ಸನ್ನಿವೇಶದಲ್ಲಿ ಗೊತ್ತಾದ.
ಹಾಗಾದರೆ ಮೊದಲು ಗೊತ್ತಾಗಲಿಲ್ಲ. ಯಾವಾಗ ಕಡುಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನೈತಃ ಎಂಬಂತಹ ಸಮರ ಸನ್ನಾಹದ ಕಾಲದಲ್ಲೇ ಪ್ರತಿಪಕ್ಷದಲ್ಲಿ ಅಜ್ಜ ಭೀಷ್ಮ ಇದ್ದಾರೆ ಎಂಬುದು ಅರ್ಜುನನಿಗೆ ಗೊತ್ತು. ಹಾಗಾದರೆ ಯಾಕೆ ಈಗ ನಡುಕ? ಸಂಬಂಧಿಕರನ್ನು ಕೊಲ್ಲುವುದು ಸರಿಯೇ ಅಂತ ಅರ್ಜುನ ಪ್ರಶ್ನಿಸುವುದು ಯಾರನ್ನು? ಕೃಷ್ಣನನ್ನು. ಬಾಲ್ಯದಲ್ಲೇ ತನ್ನ ಸೋದರ ಮಾವನನ್ನು ಕೊಂದು ಧರ್ಮ ಪ್ರತಿಷ್ಠಾಪನೆ ಮಾಡಿದಂತಹ ಕೃಷ್ಣನಲ್ಲಿ ಅರ್ಜುನ ಪ್ರಶ್ನಿಸುವುದು ತನ್ನ ಬಂಧುಗಳನ್ನು ನಿಗ್ರಹಿಸಬಹುದೇ? ಆ ಮೂಲಕ ಸಿಗುವಂತಹ ಅನುಗ್ರಹ ಎಷ್ಟು ಶ್ರೇಯಸ್ಕರ, ಬೇಕೇ ಈ ಯುದ್ಧ ಅಂತ. ಆಗ ಕೃಷ್ಣ ಎರಡೂ ಅರ್ಥದಲ್ಲಿ ತನ್ನ ವಿಶ್ವರೂಪವನ್ನು ದರ್ಶಿಸಿದ ಎಂಬುದು ಕಥೆ. ಒಂದು, ತಾನು ಯಾರು ಎಂಬುದನ್ನು ಲೋಕಮುಖಕ್ಕೆ ಪ್ರಕಟಿಸಿದ, ವಿಶ್ವರೂಪವನ್ನು ತೋರಿಸಿದ ಅಂತ ಅರ್ಥ. ಇನ್ನೊಂದು ಸೂಕ್ಷ್ಮ, ವಿಶ್ವ ಏನು ಎಂಬ ರೂಪವನ್ನು ತೋರಿಸಿದ, ಈ ಪ್ರಪಂಚ ಏನು ಎಂಬುದನ್ನು ಅರ್ಜುನನಿಗೆ ತಿಳಿಯಪಡಿಸಿದ. ಈ ತಿಳಿಯಪಡಿಸುವಿಕೆಗೆ ಗೀತೆ ಅಥವಾ ಭಗವದ್ಗೀತೆ ಅಂತ ಹೆಸರು. ಇನ್ನೇನು ಯುದ್ಧ ಆರಂಭವಾಗುವುದಕ್ಕಿದೆ. ಆಗ ವಿಶ್ವದ ರೂಪ ದರ್ಶನವನ್ನು ತೋರಿಸುವುದು ಹೇಗೆ? ಯುದ್ಧಾಸಕ್ತರಾದಂತಹ ಎರಡು ತಂಡಗಳು ಆಯುಧಧಾರಿಯಾಗಿ ಯಾವಾಗ ಘರ್ಷಿಸುವುದು ಅಂತ ಕಾದು ನೋಡುವಾಗ ಇವರು ಉಪದೇಶ ಮಾಡುವುದಕ್ಕುಂಟು. ಹಾಗಲ್ಲ, ಒಂದೇ ಮಾತಿನಲ್ಲಿ ಅಥವಾ ಪ್ರಚೋದನೆ ನೀಡುವಂತಹ ಮಾತುಗಳಿಂದ ಅರ್ಜುನನನ್ನು ಮತ್ತೆ ಉತ್ಸಾಹಕ್ಕೆ ತರಳುವಂತೆ ಮಾಡಿದ ಕೃಷ್ಣ ಎಂಬುದು ಅರ್ಥ. ಇಲ್ಲಿ ಅರ್ಜುನನಿಗೆ ಕೃಷ್ಣ ಗೀತೋಪದೇಶವನ್ನು ಮಾಡಿದ ಎಂಬುದನ್ನು ನಾವು ಒಪ್ಪದೇ ಹೋದರೂ ಕೂಡ, ಯಾಕೆ ಅರ್ಜುನ ಹೀಗಾದ ಅಂತಂದ್ರೆ, ಒಬ್ಬ ಆತ್ಮಹತ್ಯೆ ಮಾಡ್ತಾನೆ, ಆತ್ಮಹತ್ಯೆ ಮಾಡುವುದು ಇನ್ನು ಬದುಕಿನಲ್ಲಿ ರಸ ಇಲ್ಲ ಅಂತ ನಿರ್ಧರಿಸಿ ಒಂದು ಕರಂಡಿಕೆಯಲ್ಲಿ ವಿಷವನ್ನು ಸಿದ್ಧಪಡಿಸಿ ಇನ್ನೇನು ತುಟಿಗೆ ಇಡಬೇಕು ಎಂಬ ಕಾಲಕ್ಕೆ ಆತನಲ್ಲಿ ಒಂದು ನಡುಕ ಬರುವುದುಂಟಂತೆ. ಅಂತಹ ನಡುಕ ಅರ್ಜುನನು. ಯಾಕೆ ಅರ್ಜುನ ಹೀಗಾದ ಅಂತಂದ್ರೆ, ಧನಂಜಯ ಅಂತಲೇ ಈತನ ಬಿರುದು. ಯಾವಾಗ ಬಿಲ್ಲು ನೆಲಕ್ಕುರಳಿತೋ ಆಗ ಅರ್ಜುನನಾಗಿ ಉಳಿಯಲಿಲ್ಲ ಅಂತ ಅರ್ಥ. ಕ್ಷತ್ರಿಯನಿಗೆ ಆಯುಧವೇ ಭೂಷಣ. ಇದನ್ನು ಈಗಿನ ಕಾಲಕ್ಕೆ ಹೇಗೆ ಹೊಂದಾಣಿಕೆ ಮಾಡುವುದು ಅಂತಂದರೆ, ನಮ್ಮ ಮನಸ್ಸೇ ನಮ್ಮ ಆಯುಧ ಎಂಬುದನ್ನು ನಾವೆಲ್ಲರೂ ತಿಳಿದುಕೊಳ್ಳಬೇಕು. ಯಾವಾಗ ನಮ್ಮ ಮನಸ್ಸು ಸೋಲ್ತದೋ ಆಗ ನಾವು ಸೋಲ್ತದೆ ಎಂಬುದನ್ನು ಕೃಷ್ಣ ಗೀತೆಯಲ್ಲಿ ಸರಳವಾಗಿ ಉಪದೇಶಿಸಿದ. ಗೀತೆಗೆ 18 ಅಧ್ಯಾಯಗಳು. ಈ 18 ಅಧ್ಯಾಯಗಳಿಗೂ ಕೂಡ ಯೋಗ ಅಂತ ಹೆಸರು. ವಿಷಾದ ಯೋಗದಿಂದ ಆರಂಭವಾಗುವುದು ಗೀತೆ. ಹೀಗೆ ಧ್ಯಾನ ಯೋಗ, ಕರ್ಮಯೋಗ, ಸಾಂಖ್ಯಯೋಗ ಅಂತ ಮೋಕ್ಷ ಸನ್ಯಾಸ ಯೋಗದವರೆಗೆ 18 ಯೋಗಗಳು. ಯೋಗ ಎಂಬ ಪದಕ್ಕೆ ಏನು ಅರ್ಥ ಅಂತಂದರೆ, ಕೂಡಿಸುವುದು ಎಂಬುದು ಅರ್ಥ. ಏನನ್ನು ಕೂಡಿಸುವುದು? ಆತ್ಮನನ್ನು ಪರಮಾತ್ಮನೆಡೆಗೆ ಕೂಡಿಸುವುದೇ ಯೋಗ. ಈ ಆತ್ಮನನ್ನು ಪರಮಾತ್ಮನ ಕಡೆಗೆ ಒಯ್ಯುವುದಕ್ಕಿರುವ 18 ಯೋಗಗಳು, 18 ಮೆಟ್ಟಲುಗಳು ಅಂತ ಜ್ಞಾನಿಗಳು ಹೇಳಿದರು. ಇಂತಹ ಜ್ಞಾನಿ ಶ್ರೀಕೃಷ್ಣ. ನಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣ. ಹಾಗಾದರೆ ನಮ್ಮ ಮನಸ್ಸು ಹೇಗಿರಬೇಕು? ಕೃಷ್ಣನ ಮಾತುಗಳಲ್ಲಿ ಹೇಳುವುದಾದರೆ, ಊರ್ಧ್ವಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸವೇದವಿತ್ ಅಂತ ಹೇಳಿದ್ದಾನೆ. ನಮ್ಮ ಮನಸ್ಸು ಹರಿತವಾದಂತಹ ಆಯುಧದಂತಿರಬೇಕು. ಯಾವುದು ಅನಪೇಕ್ಷಿತವೋ ಅದನ್ನು ಕಡಿದು ದೂರಕ್ಕೆ ಎಸೆಯಬೇಕು ಎಂಬುದು ಕೃಷ್ಣನ ಹೇಳಿಕೆ. ಹಾಗೆಯೇ ನಾವೆಲ್ಲರೂ ಹೇಳುವುದುಂಟು, ಯಾರೋ ಬಂದು ಕಷ್ಟದ ಕಾಲದಲ್ಲಿ ನಮ್ಮನ್ನು ಉದ್ಧಾರ ಮಾಡುತ್ತಾನೆ, ಯಾರೂ ಬರುವುದಿಲ್ಲ. ನಮ್ಮ ಕಷ್ಟ ಕಾಲಕ್ಕೆ ನಾವೇ ಒದಗಬೇಕು ಎಂಬುದನ್ನು ಕೃಷ್ಣ ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾನೆ. ಹೀಗೆ ಉದ್ಧರೇದಾತ್ಮನಾತ್ಮಾನಂ ನ ಆತ್ಮಾನಂ ಅವಸಾದಯೇತ್. ನಮ್ಮ ಬಂಧುವು ನಾವೇ, ನಮ್ಮ ಶತ್ರುವು ನಾವೇ ಎಂಬುದನ್ನು ಯಾವಾಗ ನಾವು ಮನಗಾಣುತ್ತೇವೋ ಆಗ ನಮ್ಮತನ ಏನು ಎಂಬುದು ನಮಗೆ ಗೊತ್ತಾಗ್ತದೆ. ನಾವು ಯಾರು ಎಂಬುದನ್ನು ಅರಿಯದ ಹೊರತು ನಮಗೆ ಮೋಕ್ಷ ಇಲ್ಲ. ಆದ್ದರಿಂದ ಕೃಷ್ಣನೇ ಉತ್ತಮನಾದಂತಹ ಸಖ ಈ ಪ್ರಪಂಚದಲ್ಲಿ. ಕೃಷ್ಣನನ್ನು ಬಹುವಿಧದಿಂದ ಅರ್ಚಿಸಿದ್ದಾರೆ, ಪೂಜಿಸಿದ್ದಾರೆ. ಕೃಷ್ಣನನ್ನು ಬಹಳ ಪ್ರೀತಿಯಿಂದ ಪೂಜಿಸಿದವರು ಅವನನ್ನು ಪಾಂಡುರಂಗ ಅಂತ ಕರೆದರು.
ಪಾಂಡುರಂಗನೇ ನಮ್ಮ ಸಖ. ಕವಿ ಪಾಂಡುರಂಗನನ್ನು ಭಜಿಸಿದ ಪರಿ ಏನು ಎಂಬುದನ್ನು ನೋಡೋಣ. ಪಂಢರಿ ನಿವಾಸ ಸಖ ಪಾಂಡುರಂಗ, ಪಂಢರಿ ನಿವಾಸ ಸಖ ಪಾಂಡುರಂಗ, ಪಂಢರಿ ನಿವಾಸ ಸಖ ಪಾಂಡುರಂಗ, ಪಂಢರಿ ನಿವಾಸ. ಸಂಗ ಕರಿ ಅಂಗ ಸಂಗ, ಕರಿ ಅಂಗ ಸಂಗ, ಕರಿ ಅಂಗ ಸಂಗ, ಭಕ್ತಾಚಿಯ ಪಂಢರಿ ನಿವಾಸ ಸಖ ಪಾಂಡುರಂಗ, ಪಂಢರಿ ನಿವಾಸ. ನಾರಾಯಣ ಭಕ್ತ ಕೈವರಿಯ, ನಾರಾಯಣ ಭಕ್ತ ಕೈವರಿಯ, ನಾರಾಯಣ ಬೋಲತಾ ವಚನ, ಬೋಲತಾ ವಚನ, ಬೋಲತಾ ವಚನ, ಬೋಲತಾ ವಚನ, ಕಾಯಲಾಜ ಪಂಢರಿ ನಿವಾಸ ಸಖ ಪಾಂಡುರಂಗ, ಪಂಢರಿ ನಿವಾಸ ಸಖ ಪಾಂಡುರಂಗ, ಸಖ ಪಾಂಡುರಂಗ, ಸಖ ಪಾಂಡುರಂಗ. ರಾಮಾಯಣದ ಕಥೆ ಯಾವುದೇ ಸಂದೇಶವನ್ನು ನೀಡಲಿ, ಗೀತೆ ಯಾವುದೇ ಆದಂತಹ ಮಹತ್ವದ ಸಂದೇಶವನ್ನು ಕೊಡಲಿ, ಆದರೆ ನಾವು ಮನುಷ್ಯರು ಇದನ್ನೆಲ್ಲ ಕೇಳಿ ಕಲಿತು ಬಿಟ್ಟಿದ್ದೇವೆ. ಒಂದು ಕಾಲದಲ್ಲಿ ಒಬ್ಬ ಮಹಾರಾಜನಿದ್ದನಂತೆ. ಆತ ಒಂದು ಕಡೆಯಿಂದ ಸಾಂಸಾರಿಕ ಜೀವನದಲ್ಲಿ ಸುಖವಿಲ್ಲ, ಇನ್ನೊಂದು ಕಾಲದಲ್ಲಿ ಪ್ರಜೆಗಳಿಂದಲೂ ಸುಖವಿಲ್ಲ. ಹಾಗಾಗಿ ಈ ಜೀವನಕ್ಕೆ ಅರ್ಥ ಇಲ್ಲ ಎಂಬ ಜಿಗುತ್ಸೆಯ ಭಾವದಿಂದ ನರಳುತ್ತಿದ್ದರಂತೆ. ತನ್ನ ರಾಜಗುರುಗಳನ್ನು ಆಸ್ಥಾನಕ್ಕೆ ಕರೆಸಿ ಹೇಳಿದರಂತೆ, ಗುರುಗಳೇ, ಮನಸ್ಸಿಗೆ ನೆಮ್ಮದಿ ಇಲ್ಲ. ನೋಡುವವರಿಗೆ ನಾನು ರಾಜನು ಹೌದಾದರೂ ಸಾಂಸಾರಿಕವಾಗಲಿ ವ್ಯಾವಹಾರಿಕವಾಗಲಿ ನೆಮ್ಮದಿ ಇಲ್ಲದ ಮೇಲೆ ಈ ಜೀವನ ನಶ್ವರ ಅಂತ ನನಗೆ ಅನಿಸ್ತದೆ. ಎಲ್ಲಿಯಾದರೂ ಬಿಟ್ಟು ವನಗಮನವನ್ನು ಮಾಡಬೇಕು ಅಂತ ಮನಸ್ಸು ತೊಡೆಯುತ್ತದೆ. ಏನು ಮಾಡೋಣ ಅಂತ ಕೇಳಿದನಂತೆ. ಆಗ ರಾಜಗುರು, ಸ್ವಾಮಿ, ಭಗವದ್ಗೀತೆಯೇ ಇದಕ್ಕೆ ಸರಿಯಾದ ಉತ್ತರ. ಗೀತೆಯ 18 ಅಧ್ಯಾಯಗಳು ಏನನ್ನೆಲ್ಲ ಬೋಧಿಸುತ್ತವೆ ಅಂತ 1 ವಾರಗಳ ಕಾಲ ರಾಜನಿಗೆ ಪಾಠ ಮಾಡಿದನಂತೆ. 1 ವಾರದ ಅಂದರೆ ಸಪ್ತಾಹದ ಎಲ್ಲ ಕಥೆಗಳನ್ನು ಆಲಿಸಿದಂತಹ ರಾಜ ಕೊನೆಗೆ ಹೇಳಿದನಂತೆ, ಏನೋ ಉಪದೇಶ ಹೌದು, ಆದರೆ ನನಗೆ ಯಾವ ರೀತಿಯ ನೆಮ್ಮದಿಯನ್ನು ಈ ಕಥೆ ಕೊಡಲಿಲ್ಲ. ಏನು ಮಾಡುವುದು, ನಾನು ಕಾಡಿಗೆ ಹೊರಡುತ್ತೇನೆ. ರಾಜಗುರುವಿಗೆ ತನ್ನ ಪ್ರಯತ್ನ ವ್ಯರ್ಥವಾಗ್ತಾ ಇದೆ ಅಂತ ಗೊತ್ತಾಗಿ ಮನೆಗೆ ಹೋಗಿ ಸುಮ್ಮನೆ ಕುಳಿತನಂತ. ಆಗ ಒಂದು ಉಪಾಯ ಹೊಳೆಯಿತು. ಮರುದಿನ ರಾಜನ ಆಸ್ಥಾನವನ್ನು ಪ್ರವೇಶಿಸಿದಂತಹ ಆ ರಾಜಗುರು ಗಟ್ಟಿಯಾಗಿ ಅರಮನೆಯಲ್ಲಿದ್ದಂತಹ ಒಂದು ಕಂಬವನ್ನು ಬಿಗಿದಪ್ಪಿಕೊಂಡನಂತೆ. ಅಯ್ಯೋ, ನನ್ನನ್ನು ಕಾಪಾಡಿ ಕಾಪಾಡಿ ಕಾಪಾಡಿ, ಈ ಕಂಬ ನನ್ನನ್ನು ಬಿಡುವುದಿಲ್ಲ,
ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಉಸಿರುಗಟ್ಟಿ ಸಾಯುವವನಿದ್ದೇನೆ, ಯಾರಾದರೂ ಬಂದು ನನ್ನನ್ನು ಕಾಪಾಡಿ ಅಂತ ಗೋಗರದನಂತೆ. ಎಲ್ಲರೂ ದಿಗ್ಮೂಢರಾಗಿ ನೋಡುತ್ತಿದ್ದಂತಹ ಸಂದರ್ಭದಲ್ಲಿ ರಾಜನು ಓಡೋಡಿ ಗುರುವಿನಲ್ಲಿಗೆ ಬಂದು, ಏನು ಮತಿಭ್ರಮಣೆಯೇ ನಿಮಗೆ? ನೀವಾಗಿಯೇ ಈ ಕಂಬವನ್ನು ಬಿಗಿದಪ್ಪಿಕೊಂಡಿದ್ದೀರಿ. ಆ ಕಂಬ ನಿಮ್ಮನ್ನು ಹಿಡಿದುಕೊಂಡದ್ದಲ್ಲ. ಇದರಿಂದ ಬಂಧನ ಮುಕ್ತವಾಗಬೇಕಾದರೆ ನೀವೇ ಮನಸ್ಸು ಮಾಡಬೇಕಷ್ಟೇ. ಆ ಕಂಬವನ್ನು ಬಿಡಿ ಅಂತ ಹೇಳಿದನಂತೆ. ರಾಜಗುರು ನಗಾಡಿ ಹೇಳಿದನಂತೆ, ಕಳೆದ 1 ವಾರದಿಂದ ಭಗವದ್ಗೀತೆಯ ಉಪದೇಶ ಮಾಡಿದ್ದು ನಾನು ಇದನ್ನೇ. ಈ ಕಂಬ ಇದೆಯಲ್ಲ, ಇದು ಕರ್ಮ. ನಾವಾಗಿಯೇ ಇದನ್ನು ಅಪ್ಪಿಕೊಂಡು ಕರ್ಮ ಬಂಧನದಲ್ಲಿ ನಾವಿದ್ದೇವೆ. ಈ ಪ್ರಪಂಚವೇ ಹಾಗೆ, ಇದು ಕರ್ಮಭೂಮಿ. ಇದರಿಂದ ಮುಕ್ತಿ ಇಲ್ಲ. ತಂದೆಯಾಗಿಯೂ ತಾಯಿಯಾಗಿಯೂ ಮಗನಾಗಿಯೂ ಚಿಕ್ಕಪ್ಪನಾಗಿಯೂ ಮಾವನಾಗಿಯೂ ದೊಡ್ಡಪ್ಪನಾಗಿಯೂ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು. ಇದೇ ಕರ್ಮಭೂಮಿಯ ಲಕ್ಷಣ ಅಂತ ಹೇಳಿದನಂತೆ. ಆಗ ರಾಜನಿಗೆ ಅಂತರಂಗದಿಂದ ಕಣ್ಣನ್ನು ತೆರೆದಾಗ ಜ್ಞಾನೋದಯವಾಯಿತಂತೆ. ಓಹೋ, ಹೀಗಲು ಕರ್ಮಬಂಧನ ಅಂತ ಹೇಳುವುದು ಇದೇ ನೋಡಿ, ಸರಳ. ಭಗವದ್ಗೀತೆಯ ಸಂಸ್ಕೃತದ ಶ್ಲೋಕವನ್ನು ಮಾಡಿ ವ್ಯಾಸರು ಪ್ರಚುರಪಡಿಸಿದ ಮೇಲೆ ಬಹುಶಃ ಕೆಲವರಿಗೆಲ್ಲ ಅದು ಕಬ್ಬಿಣದ ಕಡಲೆಯಾಗಿ ಗೋಚರಿಸಿತು. ಅದನ್ನೇ ನಂತರ ಹುಟ್ಟಿ ಬಂದಂತಹ ದಾರ್ಶನಿಕರು ಸರಳವಾಗಿ ಈ ಪ್ರಪಂಚಕ್ಕೆ ಬೋಧಿಸಿದರು. ಇದೇ ಈ ಕಂಬದ ಕತೆ. ಕಂಬವನ್ನು ನಾವು ಬಿಡದೆ ಹೋದರೆ ಅದರಲ್ಲಿ ಬಂಧಿಸಲ್ಪಟ್ಟಂತೆ ಕಾಣುತ್ತದೆ. ಇದೇ ಕರ್ಮಬಂಧನ ಅಂತ ಹೇಳಿದರು. ಒಮ್ಮೆ ಬುದ್ಧ ಕೊನೆಯ ದಿನಗಳಲ್ಲಿ ಹಾಸಿಗೆ ಹಿಡಿದಂತಹ ಸಂದರ್ಭದಲ್ಲಿ ತನ್ನ ಶಿಷ್ಯಂದಿರನ್ನೆಲ್ಲ ಕರೆದು, ಇನ್ನು ಹೆಚ್ಚು ಕಾಲ ನಾನು ಬದುಕಿರುವುದಿಲ್ಲ, ನಿಮಗೇನು ಬೇಕೋ ಅದನ್ನು ಕೇಳಿ ಅಂತ ಹೇಳುವಾಗ ಬುದ್ಧನಿಗೆ ಬಹಳ ಆಪ್ತರಲ್ಲಿ ಒಬ್ಬನಾಗಿದ್ದಂತಹ ಶಿಷ್ಯ ಬಂದು ಕಣ್ಣೀರುಗೆರೆಯುತ್ತಾ ಕೇಳಿದನಂತೆ, ಸ್ವಾಮಿ, ಈವರೆಗೆ ನಮಗೆ ಬೆಳಕು ಎಂಬ ಜ್ಞಾನವನ್ನು ತೋರಿಸುತ್ತಿದ್ದವರು ನೀವು, ಇನ್ನು ಮುಂದೆ ಯಾರಿದ್ದೀರಿ? ನಮಗೇನು ಗತಿ ಅಂತ ಕೇಳುವಾಗ ಬುದ್ಧ ಹೇಳಿದನಂತೆ, ಅಂತರಂಗದವನ್ನು ತೆರೆದು ನೋಡು, ಅದುವೇ ನಿನಗೆ ಸುಜ್ಞಾನದ ಬೆಳಕನ್ನು ಕೊಡುತ್ತದೆ ಅಂತ. ಹೀಗೆ ನಾವೆಲ್ಲರೂ ಅಂತರಂಗವನ್ನು ತೆರೆದು ನಮ್ಮ ಲೋಕವನ್ನು ನೋಡಬೇಕಾಗಿದೆ. ತಾನು ಗರ್ವಿಷ್ಠನು, ತಾನೇ ದೊಡ್ಡವನು ಎಂಬ ಭ್ರಮೆಯಲ್ಲಿ ಬದುಕುವುದಲ್ಲ. ನಾವೇನು ಎಂಬುದನ್ನು ನಾವು ಅರಿತುಕೊಳ್ಳಬೇಕು. ಅದು ಅರಿತುಕೊಳ್ಳಬೇಕಾದರೆ ದಿವ್ಯ ಸಂದೇಶಗಳೇನು ಎಂಬುದನ್ನು ಮನನ ಮಾಡಬೇಕು. ಇಲ್ಲದೆ ಹೋದರೆ ಪುರಂದರದಾಸರು ಹಾಡಿದಂತಾಗ್ತದೆ. ಪುರಂದರದಾಸರು ಏನು ಹೇಳಿದರು? ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತೋ? ಕುರುಡು ನಾಯಿ ಸಂತೆಗೆ ಬಂತಂತೆ. ಒಂದು ಕುರುಡು ನಾಯಿ ಸಂತೆಗೆ ಬಂತಂತೆ. ಅದು ಯಾಕೆ ಬಂತು ಎಂಬುದು ಅದಕ್ಕೇ ಗೊತ್ತಿಲ್ಲ. ಹೋಗಿ ಪುರಂದರದಾಸರು ಮಾನವತಾವಾದಿಗಳು, ಮಾನವನ ಕಣ್ಣನ್ನು ತೆರೆಸಬೇಕು ಎಂಬ ಕಾರಣಕ್ಕೆ ಪದ್ಯಗಳನ್ನು ರಚಿಸಿ ಹರಿಯ ಗುಣಗಾನವನ್ನು ಮಾಡಿದರು. ಯಾಕೆ ನಾಯಿಯ ಪದ್ಯವನ್ನು ಬರೆದರು ಎಂಬುದು ಪ್ರಶ್ನೆ. ಇದು ನಾಯಿಯ ಕಥೆಯಲ್ಲ. ಕುರುಡು ನಾಯಿ ಅಂದರೆ ಏನು? ಕುರುಡ ಮನುಷ್ಯ ಅಂತ ಅರ್ಥ. ಸಂತೆಗೆ ಬಂತಂತೆ. ಯಾವ ಸಂತೆ? ಈ ಪ್ರಪಂಚವೇ ಒಂದು ಸಂತೆ. ನಾವೆಲ್ಲರೂ ಕುರುಡು ನಾಯಿಗಳಂತಾಗಿದ್ದೇವೆ. ಅಂದರೆ ಯಾವುದನ್ನು ನೋಡಬೇಕು ಎಂಬುದನ್ನು ನಿರ್ಧರಿಸಲಾಗದೆ ಎಲ್ಲೆಲ್ಲೋ ಸಂತೆಯಲ್ಲಿ ತಿರುಗುತ್ತಿರುವಂತಹ ನಾಯಿಗಳಂತಾಗಿದ್ದೇವೆ ಅಂತ ದಾಸಶ್ರೇಷ್ಠರಾದಂತಹ ಪುರಂದರದಾಸರು ಹೇಳಿದರು. ಮಾಂಸಖಂಡವನ್ನು ತಿನ್ನುವುದನ್ನು ಬಿಟ್ಟು ನಾಯಿ ಸಿಹಿ ತಿಂಡಿ ಎಲ್ಲಿದೆ ಅಂತ ನೋಡುವುದಕ್ಕೆ ಹೋಯ್ತಂತೆ. ಯಾಕೆ ಅಂದರೆ ಕಣ್ಣುಗಳು ಕಾಣಿಸುವುದಿಲ್ಲ. ಹಾಗಾಗಿ ನಮ್ಮ ಜೀವನವು ಹಾಗಾಗಿದೆ.
ಯಾವುದು ನಮಗೆ ನೆಮ್ಮದಿಯನ್ನು ಕೊಡ್ತದೆ ಎಂಬುದನ್ನು ಲಕ್ಷಿಸುವುದನ್ನು ಬಿಟ್ಟು ನಾವೆಲ್ಲರೂ ನಮಗೆ ಲಾಭ ಏನು ಎಂಬುದನ್ನು ಯೋಚಿಸ್ತಾ ಮನಗಾಣದೆ ಇದು ಸರಿಯಲ್ಲ. ಯಾವಾಗ ತನ್ನನ್ನು ಬಾಧಿಸ್ತಾ ಇರುವಂತಹ ಅರಿಷಡ್ವರ್ಗಗಳೇನಿವೆಯೋ ಅವುಗಳನ್ನು ಹೊರಗೆ ಹಾಕಿ ಸುಜ್ಞಾನವೆಂಬ ಬೆಳಕು ನಮ್ಮ ದೇಹದೊಳಗೆ ಪ್ರವೇಶಿಸಲಿ ಎಂಬಂತಹ ಉದಾರವಾದಂತಹ ಮನಸ್ಥಿತಿಯನ್ನು ನಾವು ಹೊಂದಬೇಕು. ಇದನ್ನೇ ಪ್ರಾಜ್ಞರು ಹೇಳಿದ್ದು. ಅಹಂಭಾವವನ್ನು ತೊರೆಯಬೇಕು. ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಈ ಅರಿಷಡ್ವರ್ಗಗಳನ್ನು ಅರಿತು ಅವುಗಳನ್ನು ತ್ಯಜಿಸಿ ಸದ್ಧರ್ಮದಲ್ಲಿ ನಡೆಯುತ್ತಾ, ಸತ್ಯದ ಪಥದಲ್ಲಿ ನಡೆಯುತ್ತಾ ಪರಮಪಾದನ ಪಾದವನ್ನು ಸೇರುವುದೇ ಜೀವನದ ಲಕ್ಷ್ಯ ಎಂಬುದನ್ನು ಅರ್ಥೈಸಿಕೊಂಡು ನಾವು ನಡೆಯದೇ ಹೋದರೆ, ಗರ್ವಿಷ್ಠನಾಗಿ ಮದಾಂಧನಾಗಿ ವರ್ತಿಸಿದರೆ ಏನಾಗುತ್ತದೆ, ಇದರ ಪರಿಣಾಮವೇನು ಎಂಬುದನ್ನು ಶರಸೇತು ಬಂಧನ ಎಂಬಂತಹ ಪುಣ್ಯಕಥಾ ಭಾಗದಲ್ಲಿ ನಾವೆಲ್ಲರೂ ಗಮನಿಸುವುದಕ್ಕಿದ್ದೇವೆ. ಪೀಠಿಕೆಯನ್ನು ಇಲ್ಲಿಗೆ ಪರಿಸಮಾಪ್ತಿಗೊಳಿಸಿ ಪುಣ್ಯಕಥಾ ಭಾಗಕ್ಕೆ ಪ್ರವೇಶಿಸುವುದಕ್ಕೆ ಗುರು ಹಿರಿಯರಾದ ತಮ್ಮೆಲ್ಲರ ಅನುಗ್ರಹವನ್ನು ಬೇಡುತ್ತೇನೆ. ಬದ್ಧ ಶತ್ರುಗಳಾದಂತಹ ಕೌರವರು ಮತ್ತು ಪಾಂಡವರ ದ್ವೇಷಕ್ಕೆ ಕುರುಹ ಎಂಬಂತೆ ಹೊಸ ನಗರಿಯೊಂದು ಪ್ರತಿಷ್ಠಾಪಿಸಲ್ಪಟ್ಟಿತು. ಆ ನಗರಿಗೆ ಇಂದ್ರಪ್ರಸ್ಥ ಅಂತ ಹೆಸರು. ಹಸ್ತಿನಾವತದಲ್ಲಿ ಕೌರವರು, ಇಂದ್ರಪ್ರಸ್ಥವನ್ನು ಪಾಂಡವರು ಆಳುತ್ತಿದ್ದಂತಹ ಕಾಲದಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ದಾರುಣೀಸುರರ ಅಗ್ರಹಾರವನ್ನು ಸೂರೆಗೊಳ್ಳುತ್ತಿದ್ದ ಸಂದರ್ಭವೊಂದು ಬಂದೊದಗಿತು. ಅರ್ಜುನನಲ್ಲಿ ಯಾರೋ ಬಂದು ಹೇಳಿದರಂತೆ, ಬ್ರಾಹ್ಮಣರ ಕೇರಿಯನ್ನು ಯಾರೋ ಕಳ್ಳಕಾಕರು ಬಂದು ಲೂಟಿ ಹೊಡೆಯುತ್ತಾ ಇದ್ದಾರೆ ಅಂತ. ಈ ಬ್ರಾಹ್ಮಣರ ಅಗ್ರಹಾರದಲ್ಲಿ ಕದಿಯುವಂಥದ್ದು ಏನಿದೆ? ಮೊಸರೋ ತುಪ್ಪವೋ? ಯಾವ ಕಳ್ಳರಿಗೆ ಮೊಸರು ಮತ್ತು ತುಪ್ಪದ ಮೇಲೆ ಆಗ್ರಹ? ಹಾಗಾದರೆ ಇದು ಕೌರವನ ಷಡ್ಯಂತರವೇ ಇರಬೇಕು ಎಂಬುದನ್ನು ಗ್ರಹಿಸಿದಂತಹ ಅರ್ಜುನ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಆ ಬಂದಂತಹವರನ್ನು ಸದೆಬಡಿಯುತ್ತೇನೆ ಅಂತ ಹೊರಡ್ತಾನಂತೆ. ಆದರೆ ಏನು ಮಾಡೋಣ? ಎಲ್ಲ ಅಸ್ತ್ರಗಳು, ಎಲ್ಲ ಶಸ್ತ್ರಗಳು ಅಣ್ಣನಾದಂತಹ ಯುಧಿಷ್ಠಿರನ ಶಯ್ಯಾಗೃಹದಲ್ಲಿದೆ. ಇಲ್ಲಿ ಒಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕು. ಯಾಕೆ ಆಯುಧಗಳೆಲ್ಲವೂ ಧರ್ಮರಾಯನ ಕೊಠಡಿಯಲ್ಲಿದೆ ಅಂದರೆ ಶಸ್ತ್ರಗಳ ಬಳಕೆಯಲ್ಲಿಯೂ ಕೂಡ ಧರ್ಮದ ಲೇಪನ ಇರಬೇಕು ಎಂಬುದು ಕಾರಣ. ಒಂದರ್ಥದಲ್ಲಿ ಹಾಗಾದರೆ ಇನ್ನು ಉಳಿದ 4 ಪಾಂಡವರು ಅಣ್ಣನಾದಂತಹ ಯುಧಿಷ್ಠಿರನ ಅಂಕೆಯಲ್ಲೇ ಇದ್ದರು. ಧರ್ಮವೇ ಸ್ವತಃ ಮೈ ಒಡೆದು ಬಂದವನು ಧರ್ಮರಾಯ ಎಂಬ ಕಾರಣಕ್ಕೆ ಎಲ್ಲ ಅಸ್ತ್ರಗಳು ಯುಧಿಷ್ಠಿರನಲ್ಲಿದ್ದರು. ಯುಧಿಷ್ಠಿರನು ದ್ರೌಪದಿಯು ಮಲಗಿ ನಿದ್ರಿಸುತ್ತಿದ್ದ ಇದ್ದಂತಹ ಕೊಠಡಿಗೆ ಅರ್ಜುನ ಮಾತ್ರ ಅಲ್ಲ, ಯಾವ ಸಹೋದರನೂ ಪ್ರವೇಶಿಸುವಂತಿಲ್ಲ. ಶಾಸ್ತ್ರ ನಿಷಿದ್ಧವಿದೆ. ಒಂದು ವೇಳೆ ಅಣ್ಣನ ಅನುಮತಿ ಇಲ್ಲದೆ ಶಯ್ಯಾಗೃಹವನ್ನು ಪ್ರವೇಶಿಸಿದ ಅಂತಾದರೆ 1 ವರ್ಷ ಪರ್ಯಂತ ಆತ ತೀರ್ಥಕ್ಷೇತ್ರವನ್ನು ಮಾಡಬೇಕು ಎಂಬುದು ನಾರದರ ಉಪದೇಶ. ಹಾಗಾಗಿ ಏನು ಮಾಡೋಣ? ಸಂದಿಗ್ಧತೆಗೆ ಸಿಲುಕಿದಂತಹ ಅರ್ಜುನ 1 ವರ್ಷ ತೀರ್ಥಯಾತ್ರೆಯಾದರೂ ಸರಿ, ಬಂದಂತಹವರನ್ನು ನಿಗ್ರಹಿಸ್ತೇನೆ ಅಂತ ಯುಧಿಷ್ಠಿರನ ಅನುಮತಿಯನ್ನು ಪಡೆಯದೆ ನೇರವಾಗಿ ಅವನ ಶಯ್ಯಾಗೃಹವನ್ನು ಪ್ರವೇಶಿಸಿ ಅಸ್ತ್ರಗಳನ್ನು ಹಿಡಿದು ಬಂದಂತಹವರನ್ನು ಯಮನೂರಿಗೆ ಅಟ್ಟಿದ. ಇದರಿಂದಲೇ ಏನು ವೇದ್ಯವಾಗುತ್ತದೆ ಅಂತಂದರೆ, ಬಂದವರು ಸಾಮಾನ್ಯ ಕಳ್ಳರಲ್ಲ, ಬಂದವರು ಕುರುಭೂಪತಿಯಿಂದ ಕಳುಹಿಸಲ್ಪಟ್ಟವರು. ಆದ ಕಾರಣವೇ ಯಮನೂರ ಹೊಂದಿಸಿ ಬಳಿಕ ಪನುಗುಣನು. ಕಳ್ಳರನ್ನಾದರೆ ಯಾಕೆ ಯಮನೂರಿಗೆ ಅಟ್ಟುವುದು? ಬಂದವರು ಸಾಮಾನ್ಯರಲ್ಲ. ಅಂಥವರನ್ನೆಲ್ಲ ಕೊಂದು ನಿಗ್ರಹಿಸಿ ಬಂದು ಅಣ್ಣನ ಪಾದಕ್ಕೆರಗಿದಾಗ ಯುಧಿಷ್ಠಿರ ಹೇಳ್ತಾನಂತೆ, ನಮ್ಮ ಭೂಮಿಯನ್ನು ರಕ್ಷಿಸುವುದಕ್ಕೋಸ್ಕರ ನೀನು ಆಯುಧಧಾರಿ ಆದ್ದರಿಂದ ತೀರ್ಥಕ್ಷೇತ್ರವನ್ನು ಸಂದರ್ಶಿಸಬೇಕಾದ ಅವಶ್ಯಕತೆ ಇಲ್ಲ. ಅಣ್ಣನ ಮಾತನ್ನು ಚಾಚೂ ತಪ್ಪುವುದಿಲ್ಲವಾದರೂ ಸಹೋದರ ಅರ್ಜುನ ಇಲ್ಲ. ಈ ಕಾರಣದಿಂದಲಾದರೂ ಸ್ವಲ್ಪ ಪುಣ್ಯ ಸಂಚಯನವನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಆದ್ದರಿಂದ ಇದಕ್ಕೆ ಅವಕಾಶವನ್ನು ಕೊಡು ಅಂತ ಕೇಳಿ ತೀರ್ಥಕ್ಷೇತ್ರಕ್ಕೆ ಹೊರಡುತ್ತಾನೆ. ಎಲ್ಲ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿದ ಅರ್ಜುನ ರಾಮೇಶ್ವರದಲ್ಲಿ ನಿಂದು ಪುಣ್ಯ ಸ್ನಾನವಾಗೈದು, ರಾಮೇಶ್ವರದಲ್ಲಿ ನಿಂದು ಪುಣ್ಯ ಸ್ನಾನವಾಗೈದು, ನೋಡಿದನು
ಸ್ನಾನವಗೈದು ರಾಮೇಶ್ವರದಲ್ಲಿ ನಿಂದು ಪುಣ್ಯ ಸ್ನಾನವಗೈದು ನೋಡಿದನು ಕೋಡಗನ ನೋಡಿದನು ಕೋಡಗನ ಮಾತ ಕೇಳಲು ಬೆಸರ ಆಂಜನೇಯನೆಂಬ ಹೆಸರ ಮಾತ ಕೇಳಲು ಬೆಸರ ಆಂಜನೇಯನೆಂಬ ಹೆಸರ ನೋಡಿದನು ಕೋಡಗನ ನೋಡಿದನು ಕೋಡಗನ ರಾಮೇಶ್ವರದಲ್ಲಿ ನಿಂತು ರಾಮೇಶ್ವರದಲ್ಲಿ ನಿನ್ನಂತಹ ಅರ್ಜುನ ಆಹಾ ಏನು ಪ್ರಶಾಂತವಾದಂತಹ ಸ್ಥಳ ಇಲ್ಲಿಯೇ ಅಲ್ಲವೇ ಧನುಷ್ಕೋಟಿ ಶ್ರೀರಾಮಚಂದ್ರನು ಲಂಕಾನಗರಿಗೆ ಸೇತುವೆಯನ್ನು ಬಸೆಯುವ ಸಂದರ್ಭದಲ್ಲಿ ತನ್ನ ಧನುಸ್ಸನ್ನು ಊರಿದ್ದರಿಂದ ಈ ಪ್ರದೇಶಕ್ಕೆ ಧನುಷ್ಕೋಟಿ ಅಂತ ಹೆಸರು ಬಂದಿತಲ್ಲವೇ ಇಲ್ಲಿ ಪುಣ್ಯಸ್ನಾನವನ್ನು ಮಾಡಿ ಮುಂದೆ ಯಾತ್ರೆಯನ್ನು ಮುಂದುವರಿಸಬಹುದು ಅಂತ ನಿರ್ಧರಿಸಿ ನೋಡುವಾಗ ಮರಳ ರಾಶಿಯಲ್ಲಿ ಯಾವುದೋ ಒಂದು ಪ್ರಾಣಿ ಬಿದ್ದಿದೆಯಲ್ಲ ಒಂದು ಸಹಜ ಕುತೂಹಲದಿಂದ ತೀರಾ ಹತ್ತಿರಕ್ಕೆ ಬಂದು ನೋಡುವಾಗ ಏನಿದು ಇದರಲ್ಲಿ ಮರಳು ರಾಶಿ ಯಾವುದು ಈ ಪ್ರಾಣಿ ಯಾವುದು ಎಂದೇ ಗೊತ್ತಾಗುವುದಿಲ್ಲ ಬಹಳ ಹತ್ತಿರ ಬಂದು ನೋಡುವಾಗ ಒಂದು ಮಂಗ ಮಲಗಿದೆ ಮೇಲ್ನೋಟಕ್ಕೆ ಜೀವ ಇದೆಯೇ ಗೊತ್ತಾಗುವುದಿಲ್ಲ ಸೂಕ್ಷ್ಮಾಕಾರದಿಂದ ಕುಳಿತಿದೆ ಹಾಗಾದರೆ ಯಾವುದು ಮಂಗ ಬಹುಶಃ ಯಾರಾದರೂ ಪುಣ್ಯಾತ್ಮರು ಬಂದು ನನಗೆ ಸಹಾಯವನ್ನು ಮಾಡಲಿ ಅಂತ ಅಪೇಕ್ಷಿಸಿ ಬಳಲಿ ಬಿದ್ದಿರಬಹುದು ಸೆಕೆಯನ್ನು ಮಂಗಗಳಿಗೆ ಮಾತ್ರ ಅಲ್ಲ ಮನುಷ್ಯರಿಗೂ ಸಹಿಸುವುದಕ್ಕೆ ಆಗುವುದಿಲ್ಲ ಅಂತಹ ಸೆಕೆ ಹಾಗಾಗಿ ಸೆಕೆಯಿಂದ ಬಳಲಿ ಬಿದ್ದದ್ದಿರಬಹುದು ಏನಾದರೂ ನನ್ನಿಂದ ಆಗುವಂತಹ ಸಹಾಯವನ್ನು ಮಾಡುತ್ತೇನೆ ಅಂತ ಭಾವಿಸಿ ಆ ಮಂಗನ ಬಳಿಗೆ ಹೋಗಿ ನೋಡುವಾಗ ಜೀವ ಇರುವುದು ಹೌದು ಸೂಕ್ಷ್ಮವಾಗಿ ಗಮನಿಸಿದಾಗ ಬಾಯಲ್ಲಿ ಯಾರದ್ದೋ ಹೆಸರನ್ನು ಉಚ್ಚರಿಸುವಂತಿದೆ ಯಾರ ಹೆಸರಿರಬಹುದು ಅಂತ ನೋಡುವಾಗ ನಾನಿನ್ನ ದಾಸನಯ್ಯ ಸೀತಾರಾಮ ನಾನಿನ್ನ ದಾಸನಯ್ಯ ನಾನಿನ್ನ ದಾಸನಯ್ಯ ಸೀತಾರಾಮ ನಾನಿನ್ನ ದಾಸನಯ್ಯ ನಾನು ನಿನ್ನಯ ದಾಸನಹುದು ನೀನು ಈ ಜಗದೀಶನಹುದು ನಾನು ನಿನ್ನಯ ದಾಸನಹುದು ನೀನು ಈ ಜಗದೀಶನಹುದು ಭಾನುಕೋಟಿ ಪ್ರತಾಪನೆ ಸಂಗೀತನಾದ ವಿನೋದ ರಂಗ ನಾನಿನ್ನ ದಾಸನಯ್ಯ ಸೀತಾರಾಮ ನಾನಿನ್ನ ದಾಸನಯ್ಯ ದಾಸನಹುದು ನೀನು ಈ ಜಗದೀಶನಹುದು ಭಾನುಕೋಟಿ ಪ್ರತಾಪನೆ ಸಂಗೀತನಾದ ವಿನೋದ ರಂಗ ನಾನಿನ್ನ ದಾಸನಯ್ಯ ಸೀತಾರಾಮ ನಾನಿನ್ನ ದಾಸನಯ್ಯ ನಾನಿನ್ನ ದಾಸನಯ್ಯ ನಾನಿನ್ನ ದಾಸನಯ್ಯ ಯಾರು ಈ ಮಂಗ ಎಲ್ಲಿಂದ ಬಂದಿದೆ ಈ ಮಂಗ ಅಂತ ಒಂದು ಕುತೂಹಲ ಈ ಮಂಗನನ್ನು ಮಾತನಾಡಿಸದ ಹೊರತು ಈತ ಯಾರು ಎಂಬುದು ಗೊತ್ತಾಗುವುದಿಲ್ಲ ಅಂತ ಮಂಗನನ್ನು ಮೆಲ್ಲನೆ ಪ್ರಶ್ನಿಸಿದನಂತೆ ಅರ್ಜುನ ಅಯ್ಯ ಯಾರು ನೀನು ಕಣ್ಣನ್ನು ತೆರೆದು ನೋಡಿದಾಗ ಒಬ್ಬ ಕ್ಷತ್ರಿಯ ಕುಮಾರ ವರ್ಚಸ್ವಿ ಪ್ರಶ್ನಿಸಿದ್ದು ಬಹುಶಃ ನನ್ನನ್ನೇ ಇರಬೇಕು ಅಂತ ಆ ಕೋಡಗ ತೀರಾ ನಿರುತ್ಸಾಹದಿಂದ ಉತ್ತರಿಸಿದನಂತೆ ನಾವು ಕೆಲವೊಮ್ಮೆ ಹಿರಿಯರನ್ನು ಮಾತನಾಡಿಸುವಾಗ ತೀರಾ ವಯಸ್ಸಾದ ಮೇಲೆ ಅವರಿಗೆ ಲೌಕಿಕವಾದಂತಹ ಯಾವ ವಿಷಯದಲ್ಲಿಯೂ ಆಸಕ್ತಿ ಇರುವುದಿಲ್ಲ ಆಗ ಕೇಳಿದ ಪ್ರಶ್ನೆಗಷ್ಟೇ ಉತ್ತರ ಕೊಟ್ಟು ಇವನು ಒಮ್ಮೆ ಹೋಗುವುದೆಂದರೆ ಹೋಗಲಿ ಅಂತ ಹೇಳುವುದು ಸಹಜವಲ್ಲ ಹಾಗೆ ಈ ಕೋಡಗನೂ ಕೂಡ ತಾನು ಯಾರು ಅಂತ ಪರಿಚಯವನ್ನು ಉದಾಸೀನ ಭಾವದಿಂದ
ಉತ್ತರಿಸಿದನಂತೆ, ಅಯ್ಯ ಕ್ಷತ್ರಿಯ ಕುಮಾರನೇ, ನನ್ನ ಹೆಸರು ಹನುಮಂತ. ಈ ಪ್ರಶ್ನಿಸುವ ನೀನು ಯಾರು ಅಂತ ಗೊತ್ತಾಗಲಿಲ್ಲ. ಪಾರ್ಥನು ಅಹಂಭಾವದಿಂದ ಹೇಳಿದನಂತೆ, ಈ ಪ್ರಶ್ನೆಯೇ ಅಪ್ರಸ್ತುತ. ಯಾಕೆ? ಸದ್ಯೋ ಭವಿಷ್ಯದಲ್ಲಿ, ಅಂದರೆ ವರ್ತಮಾನ ಕಾಲದಲ್ಲಿ, 3 ಲೋಕದ ಗಂಡ ಎಂಬ ನೆಗಳತೆಗೆ ಪಾತ್ರನಾದವನಿದ್ರೆ ಅದು ಅರ್ಜುನ ಮಾತ್ರ. ಪಾರ್ಥಯೇವ ಧನುರ್ಧರ. ಕ್ಷತ್ರಿಯರಿಗೆ ನನ್ನನ್ನು ಎದುರಿಸುವಂತಹ ಸಾಮರ್ಥ್ಯವೇ ಇಲ್ಲ, ಅಂಥವನು ನಾನು ಅಂತ ಹೇಳಿದನಂತೆ. ಭೀಷ್ಮನ ಮೊಮ್ಮಗ ನಾನು, ಅರ್ಜುನ ಅಂತ ನನ್ನ ಹೆಸರು. ತೀರ್ಥಕ್ಷೇತ್ರಕ್ಕೆ ಹೊರಟಿದ್ದೇನೆ. ಆ ಕೋಡಗ ಉತ್ತರಿಸಿದನಂತೆ, ನಮ್ಮದು ಸ್ವಲ್ಪ ಕ್ರಮ ಬೇರೆ. ನಾನು ಯಾರು ಅಂತ ಹೇಳುವುದು ನಮ್ಮ ಶೈಲಿಯಲ್ಲ. ನನ್ನ ತಂದೆಯವರು ಇಂಥವರು ಅಂತ ಹೇಳಿಯೇ ನಮಗೆ ರೂಢಿ. ರೂಢಿಯಲ್ಲಿ ಪ್ರಾಣರೂಪನೆ ನಿಪ್ಪ ವಾಯುವಿಯೇ ಜನಕನು. ನಾನು ಯಾರು ಅಂತ ಹೇಳುವುದಲ್ಲ, ನನ್ನ ತಂದೆ ಯಾರು ಅಂತ ಹೇಳುವುದು. ಮಕ್ಕಳಾದರೆ ಹಾಗಿರಬೇಕು. ನನ್ನ ತಂದೆ ವಾಯುದೇವ, ಆಂಜನೇಯ ಸುಪುತ್ರನು ನಾನು. ಆದ್ದರಿಂದ ನನಗೆ ಆಂಜನೇಯ ಎಂಬುದು ಅಭಿಧಾನ ಅಂತ ಹೇಳಿದನು. ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಸುಮ್ಮನೆ ಒಬ್ಬನನ್ನು ನೋಡಬೇಕು ಎಂಬ ಏಕೈಕ ಕಾರಣಕ್ಕೆ ಸಾಯಲು ಸಾಧ್ಯವಿಲ್ಲದೆ, ಬದುಕಿನಲ್ಲಿ ಆಸಕ್ತಿಯೂ ಇಲ್ಲದೆ ನಿರ್ಲಿಪ್ತನಾಗಿ ಹೀಗೆ ಕುಳಿತಿದ್ದೇನೆ. ಈವರೆಗೆ ಎಷ್ಟೋ ಈ ತೀರ್ಥಸ್ಥಳವನ್ನು ಸಂದರ್ಶಿಸಿದವರು ಇರಬಹುದು. ಎಲ್ಲರೂ ನನಗೆ ನಗಣ್ಯ. ನನಗೆ ಗಣ್ಯ ಒಬ್ಬನೇ. ಯಾರಗ ಕಣ್ಣಿಗೂ ಕಾಣದಂತಹ ನನ್ನನ್ನು ನೀನು ಗಮನಿಸಿದ್ದೀ ಅಂತಾದರೆ ನೀನು ವಿಶೇಷನೇ ಇರಬೇಕು. ನನ್ನನ್ನು ಪ್ರಪಂಚ ಹನುಮಂತ ಅಂತ ಗುರುತಿಸಿದ. ಆದರೆ ನಾನು ನನ್ನನ್ನು ಪರಿಚಯಿಸುವುದು, ನಾನು ರಾಮದಾಸ. ರಾಮನಿಗೆ ಇಡೀ ಜೀವನದುದ್ದಕ್ಕೂ ದಾಸತ್ವವನ್ನು ಬರೆದವನು ನಾನು. ಹಾಗಾಗಿ ನಾನು ರಾಮದಾಸ ಹನುಮಂತ. ಇನ್ನು ನೀನು ಹೊರಡು, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತಲ್ಲವೇ ಅಂತ ಹೇಳಿದನಂತೆ. ಆಗ ಅರ್ಜುನ ಆಶ್ಚರ್ಯಚಕಿತನಾಗಿ ಕೇಳಿದನಂತೆ, ಈ ಹನುಮಂತ ಅಂದರೆ ರಾಮಾಯಣ ಕಾಲದಲ್ಲಿ ಒಬ್ಬನಿದ್ದನಲ್ಲ, ಆ ಹನುಮಂತನ? ಹೌದು. ಇಯಲ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಅಂತ ಕೇಳಿದ್ದೇನೆ. ಈಗ ನಿನಗೂ ಕೆಲವು ಭಕ್ತರು ಹುಟ್ಟಿಕೊಂಡಿದ್ದಾರೆ. ಅವರು ಹೇಳುವುದುಂಟು, ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಥವಾ ಶರಣಂ ಪ್ರಪದ್ಯೆ. ಅಂತ ಹನುಮಂತನ ನೀನು? ಹೌದಪ್ಪ, ಅದೇ ಹನುಮಂತ ನಾನು ಅಂತ ಉತ್ತರಿಸುವಾಗ, ಹನುಮಂತನ ಬಗ್ಗೆ ನಾನು ಕೇಳಿದ್ದೇನೆ. ಮಾರುತ ತುಲ್ಯ ವೇಗನಾದಂತಹ ನೀನು ಕುಳಿತರೆ ನಿಲ್ಲಲಾರದ, ಒಂದು ವೇಳೆ ನಿಂತರೆ ಕುಳಿತುಕೊಳ್ಳಲಾರದ ಸ್ಥಿತಿಯಲ್ಲಿ ಇರುವುದಕ್ಕೆ ಕಾರಣವೇನು? ಮುದಿಮಂಗನ ಹಾಗಿತ್ತು. ಏನು ತ್ರೇತಾಯುಗದ ಮಂಗ, ದ್ವಾಪರ ಯುಗದಲ್ಲಿ ಅನೇಕ ಮಂಗಗಳಾದವು. ಎಲ್ಲ ಮಂಗಗಳು ನಾನು ಹನುಮಂತ ಅಂತ ಹೇಳುವುದಕ್ಕೆ ಆರಂಭಿಸಿದರೆ ಹೇಗೆ? ನೀನು ಹನುಮಂತ ಎಂಬ ವಾದವನ್ನು ನಾನು ಒಪ್ಪುವುದಿಲ್ಲ. ನೋಡಬಾರದೆ ನಿನ್ನ ಕೈಕಾಲುಗಳು ಒಳ ಸರಿದವು. ಯಾಕೆ ಹೀಗೆ ಅಂತ ಕುತೂಹಲದಲ್ಲಿ ಕೇಳುವಾಗ ಹನುಮಂತ ನಗಾಡಿ ಹೇಳಿದನಂತೆ, ಈ ಪ್ರಸಂಗ ಬೇಗ ಮುಗಿಯುವುದಿಲ್ಲ. ಅಯ್ಯ ಅರ್ಜುನನೆಂಬ ವೀರನೇ, ಒಂದು ಕಾಲದಲ್ಲಿ ಬಹಳ ದುಡಿಮೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದರಿಂದ ಈಗ ವಿಶ್ರಾಂತ ಜೀವನದಲ್ಲಿ ಹೀಗೆ ಆಗಿದ್ದೇನೆ. ನೀನು ಹೇಳಿದ ಹಾಗೆ ಕುಳಿತರೆ ನಿಲ್ಲುವುದಕ್ಕಾಗುವುದಿಲ್ಲ, ನಿಂತರೆ ಕುಳಿತುಕೊಳ್ಳುವುದಕ್ಕೂ ಆಗುವುದಿಲ್ಲ ಅಂತ ಸುಮ್ಮನೆ ಮೈ ಹುಡುಗ ಹೋಗಲಿ ಎಂಬ ಕಾರಣಕ್ಕೆ ಒಂದು ಉತ್ತರವನ್ನು ಕೊಟ್ಟನಂತೆ. ಕೈಕಾಲುಗಳು ಒಳ ಸರಿದವು. ರಾವಣನನ್ನು ಸಂಹರಿಸುವ ಸಂದರ್ಭದಲ್ಲಿ ಲಂಕೆಗೆ ಹೋಗಬೇಕಲ್ಲ, ಅದಕ್ಕೊಂದು ಸೇತುವೆಯನ್ನು ರಚಿಸಬೇಕಲ್ಲ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಕಲ್ಲು ಮಣ್ಣುಗಳನ್ನು ಹೊತ್ತು ತಾಳಿ ಪೊತ್ತು ಕಲ್ಮರಂಗಳ ಸೇತುವೆಯನ್ನು ರಚಿಸಿದವು. ನೀಲನ ಉಪಸ್ಥಿತಿಯಲ್ಲಿ ನೀಳವಾದಂತಹ ಸೇತುವೆಯನ್ನು ರಚಿಸಿದ್ದರಿಂದ ಪ್ರಾಯಶಃ ಈಗ ದಣಿವಾಗಿದೆ. ಹಾಗಾಗಿ ಕೈಕಾಲುಗಳು ಒಳಸರಿದವು, ಏಳುವುದಕ್ಕೆ ಕೂಡುವುದಿಲ್ಲ. ಇಷ್ಟೇ ನನ್ನ ಕತೆ. ಇನ್ನು ನೀನು ಹೊರಡಪ್ಪ, ನಿನ್ನಲ್ಲಿ ಮಾತನಾಡುವಂಥ ಆಸಕ್ತಿ ನನಗಿಲ್ಲ ಅಂತ ಹೇಳುವಾಗ ಇವನಿಗೆ
ಕೋಪ ಬಂತು. ಏನು, ರಾಮಚಂದ್ರನಂತಹ ದೇವರಿಗೆ ನಿಮ್ಮಂತಹ ಕಪಿಗಳು ಕಲ್ಲು ಮಣ್ಣುಗಳನ್ನು ಹೊತ್ತು ಸೇತುವೆಯನ್ನು ರಚಿಸಬೇಕೆ? ಹೊರಬೇಕೇನೋ ಕಲ್ಮರಗಳನ್ನು? ಒಂದು ವೇಳೆ ಹೊಟ್ಟರು ಹೊತ್ತ ಮೇಲೆ ದಣಿಯುವುದೇಕೆ? ನಾನಾಗಿದ್ದರೆ ಇದೋ ನನ್ನ ಕೈಯಲ್ಲಿರುವಂತಹ ಈ ಅಸ್ತ್ರದಿಂದ, ಈ ಗಾಂಡೀವದಿಂದ, ಒಂದು ಶರದಿಂದ ಸೇತುವೆಯನ್ನು ರಚಿಸಬಲ್ಲೆ. ಅಷ್ಟು ಸಾಮರ್ಥ್ಯವಂತ ನಾನು. ನೀವೆಲ್ಲ ಬರೇ ಕಪಿಗಳು, ಮರದಿಂದ ಮರಕ್ಕೆ ಹಾರುವುದಕ್ಕಷ್ಟೇ ನಿಮಗೆ ಗೊತ್ತು. ನೀನು ಹನುಮಂತನಾದರೇನು, ಯಾರಾದರೇನು? ಆ ರಾಮನಿಗಾದರೂ ಬುದ್ಧಿ ಇಲ್ಲವೇ? ಕಲ್ಲು ಮಣ್ಣುಗಳನ್ನು ಮೆತ್ತಿ, ಮಣ್ಣನ್ನು ಮೆತ್ತಿ ಸೇತುವೆಯನ್ನು ರಚಿಸಬೇಕು. ಒಂದು ವೇಳೆ ನೀವು ರಾಮನಿಗೆ ಉಪಕಾರ ಮಾಡಿದ್ದೇ ಹೌದು ಅಂತಾದರೆ ಈಗ ದಣಿಯಬೇಕು. ಹಾಗಾದರೆ ರಾಮ ನೀವು ನಿಮ್ಮನ್ನೆಲ್ಲ ಬಳಸಿ ಕೊನೆಗಾಲಕ್ಕೆ ನೀವು ಈ ಸ್ಥಿತಿಗೆ ಬರುವಂತೆ ಮಾಡಿದಂತಾಯ್ತಲ್ಲ. ಏನು ಕತೆ? ವೀರರೇ, ಶಕ್ತಿಯಿಂದ ಅಲ್ಲ, ಯುಕ್ತಿಯಿಂದ ಬದುಕಬೇಕು. ಈಗ ನೀನು ನೋಡತಿ ಅಂತಾದರೆ ನನ್ನ ಶರದಿಂದ ಸೇತುವೆಯನ್ನೇ ಬರೆದು ತೋರಿಸಬಲ್ಲೆ ಅಂತ ಹೇಳಿದ್ದಾನೆ. ಬರೇ ಮಾತಿನಿಂದ ಹೇಳುವುದಲ್ಲ, ಕೆಲವರಲ್ಲೇ ಹೇಳುವುದು ಅಂತ. ನಾನಿದ್ರೆ ಹಾಗೆ ಮಾಡ್ತಿದ್ದೆ, ನಾನಿದ್ರೆ ಹೀಗೆ ಮಾಡ್ತಿದ್ದೆ. ನಾನು ಹಾಗಲ್ಲ. ನನ್ನ ತಾಯಿಯಾದಂತಹ ಕುಂತಿದೇವಿಗೆ ಯಾವಾಗ ಗಜನೋಯಿ ಮಾಡಬೇಕು ಅಂತ ಸಂಕಲ್ಪ ಬಂತೋ ಮನಸ್ಸಿಗೆ, ಆಗ ಇಂದ್ರನ ಐರಾವತವನ್ನೇ ಸೇತುವೆಯ ಮೂಲಕ ಬಾಣಗಳಿಂದ ರಚಿಸಿದಂತಹ ಸೇತುವೆ, ಶರಸೇತುವಿನಿಂದ ಧರೆಗಿಳಿಸಿದಂತಹ ಪಾರ್ಥನಿವನು ನೀನೇನು ಕಲ್ಲು ಮರಗಳನ್ನು ಹೊಟ್ಟ ಕಪಿ ಅಂತ ಜರದನಂತೆ, ನಿಂದಿಸಿದನಂತೆ. ಇದನ್ನು ಕೇಳಿದಂತಹ ಹನುಮನಿಗೆ ಕೋಪ ಉಕ್ಕಿ ಬಂತಂತೆ. ಎಲ್ಲಿತ್ತೋ ಕೋಪ? ತನ್ನ ದಿವ್ಯಾಕಾರವನ್ನು ಪ್ರದರ್ಶಿಸಿದಂತಹ ಹನುಮಂತ, ನೋಡೋ ಹಾಗಾದರೆ ನೀನು ಸೇತುವೆಯನ್ನು ರಚಿಸು. ಅದು ಯಾವ ಕಾರಣಕ್ಕೂ ರಾಮನ ಸೇತುವೆಗೆ ಸಮ ಅಂತ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿದನಂತೆ. ಗೊತ್ತೇ ಇಲ್ಲದಂತೆ ಇಬ್ಬರ ನಡುವೆ ಒಂದು ಪಂಥಾಹ್ವಾನವಾಯಿತು. 3 ಬಾರಿ ನಾನು ರಚಿಸಬಲ್ಲೆ ಅಂತ ಅರ್ಜುನನು. ನೀನು 3 ಬಾರಿ ರಚಿಸಿದರೆ ನಾನು 3 ಬಾರಿಯೂ ಕಾಲಿನಿಂದ ಮೆಟ್ಟಿ ಅದನ್ನು ಮುರಿಯುತ್ತೇನೆ. ಯಾಕೆ? ರಾಮ ನಿರ್ಮಿಸಿದಂತಹ ಸೇತುವೆ ಕುರುಹಿದೆ, ಅದಕ್ಕೆ ಸರಿಸಮಾನವಾದ ಸೇತುವೆ ಮಾತ್ರ ಅಲ್ಲ, ಕುರುಹನ್ನು ಕೂಡ ನಾನು ಇಲ್ಲಿ ಬಿಡಲಾರೆ ಅಂತ ಹನುಮಂತ ಹೇಳ್ತಾನೆ. ಒಂದು ವೇಳೆ 3 ಬಾರಿ ನಿನಗೆ ಕಟ್ಟಲು ಸಾಧ್ಯವಾಗದೆ ಹೋದರೆ ಅಂದರೆ ಕಟ್ಟಿ ಮುರಿತಾನೆ ಅಂತಾದರೆ ಏನು ಮಾಡ್ತಿ ಎಂಬ ಪ್ರಶ್ನೆಯು ಪಂಥದಲ್ಲಿ ನಿರೀಕ್ಷಿತವೇ ಅಲ್ಲವೇ? ಹಾಗಾಗಿ 3 ಬಾರಿ ಕಟ್ಟಿ ಮುರಿಯುವುದಕ್ಕೆ ಸಾಧ್ಯವಾಗಲಿಲ್ಲ ಅಂತಾದರೆ ನಾನು ನಿನ್ನ ದಾಸನ ಆಗ್ತಾನೆ ಅಂತ ಹನುಮಂತನು, ನೀನು ಮುರಿದಿ ಅಂತಾದರೆ ನಾನು ಪ್ರಾಣಾಹುತಿಯನ್ನು ಮಾಡ್ತೇನೆ ಅಂತ ಅರ್ಜುನನು ಶಪಥವನ್ನು ಮಾಡಿ ಇಬ್ಬರು ಕಾರ್ಯೋನ್ಮುಖವಾದರಂತೆ. ಹೇಳಿ ಕೇಳಿ ತನ್ನ ಎಲ್ಲ ಸಾಮರ್ಥ್ಯವನ್ನು ಬಳಸಿ ಬತ್ತಳಿಕೆಯಲ್ಲಿದ್ದಂತಹ ದಿವ್ಯಾಸ್ತ್ರವನ್ನು ತೆಗೆದು ಕೃಷ್ಣನನ್ನೇ ಮನಸ್ಸಿನಲ್ಲೇ ಧ್ಯಾನಿಸಿ ಒಂದು ಶರದಿಂದ, ಆ ಶರವು 2 ಆಗಿಯೋ 4 ಆಗಿಯೋ 4 8 ಆಗಿಯೋ ಶರಸೇತು ಬಂಧನವನ್ನೇ ನಿರ್ಮಿಸಿದರಂತೆ ಪಾರ್ಥ. ಆಹಾ, ನೋಡಬಾರದೆ? ಕಣ್ಣಳತೆಗಿಂತಲೂ ದೂರವಾದಂತಹ ಒಂದು ಸೇತುವೆ ಬರೇ ಶರದಲ್ಲಿ ನಿರ್ಮಿಸಲ್ಪಟ್ಟಿತು. ಕ್ಷಣ ಮಾತ್ರದಲ್ಲಿ ಆಂಜನೇಯನು ಕೂಡ ಅದನ್ನು ತನ್ನ ತುದಿಗಾಲಿನಿಂದ ಮೆಟ್ಟಿ ಆ ಸೇತುವೆಯನ್ನು ಕೆಡಗಿದನಂತೆ. ಹೀಗೆ ಒಂದು ಹೋದರೆ ಹೋಯಿತು, ಅಸ್ತ್ರಗಳು ಬೇಕಾದಷ್ಟಿವೆ ಅಲ್ಲ ಅಂತ ನಿರ್ಧರಿಸಿದಂತಹ ಹನುಮಂತನು ಮತ್ತೆ ತನ್ನ ಅಸ್ತ್ರವನ್ನು ತೆಗೆದು ಮತ್ತೊಂದು ಸೇತುವೆಯನ್ನು ನಿರ್ಮಿಸಿದ. ಆಂಜನೇಯನು ತಡ ಮಾಡದೆ ತನ್ನ ಕಾಲಿನಿಂದ ಮೆಟ್ಟಿ ಅದನ್ನು ಪುಡಿಗೈದ. ಏನಿದು? 2 ಬಾರಿ ನಿರ್ಮಿಸಿದಂತಹ ಆ ಸೇತುವೆಯು ಮುರಿಯಲ್ಪಟ್ಟಿದೆ. ಹಾಗಾದರೆ ಇನ್ನಷ್ಟು ಶಕ್ತಿಯನ್ನು ಕ್ರೋಢೀಕರಿಸಿ ಮತ್ತೆ ಸೇತುವೆಯನ್ನು ನಿರ್ಮಿಸಿದ ಹನುಮಂತನು ಅದನ್ನೇ ಪುನರಾವರ್ತಿಸಿದ. 3 ಬಾರಿ ರಚಿಸಿದಂತಹ ಸೇತುವೆಯು 3 ಬಾರಿ ಕೆಡಹಲ್ಪಟ್ಟಿತು. ಹಾಗಾದರೆ ಏನು ಮಾಡುವುದು? ಇದನ್ನು ನೋಡಿದಂತಹ ಹನುಮಂತನಿಗೆ ನಗು ತಡೆಯುವುದಕ್ಕಾಗಲಿಲ್ಲ. ಅರ್ಜುನನನ್ನು ಉದ್ದೇಶಿಸಿ, ಎಲೆ ಮಾನವನಿ ಸೆಲೆ ಕೈ ಚಳಕದಿ ರಚಿಸಿದ ಸೇತುವದೇನಾಯ್ತು. ಮಾನವನಿ ಸೆಲೆ ಕೈ ಚಳಕದಿ ರಚಿಸಿದ ಸೇತುವದೇನಾಯ್ತು. ಬಲಿಮುಖರೈ ನಾವು ಬಲು ಭಟರೈ ನೀವು, ಬಲಿಮುಖರೈ ನಾವು ಬಲು ಭಟರೈ ನೀವು, ಸಲುವುದೇ
ನಿನಗೀ ಪೌರುಷವು, ಸಲುವುದೇ ನಿನಗೀ ಪೌರುಷವು. ಎಲೆ ಮಾನವನಿ ಚಲೆ ಕೈ ಚಳಕದಿ ರಚಿಸಿದ ಸೇತುವದೇನ, ರಚಿಸಿದ ಸೇತುವದೇನ, ರಚಿಸಿದ ಸೇತುವದೇನ. ಏನಾಯ್ತು? ಬಹಳ ಬಹಳ ಮಾತನಾಡಿದ್ವಿ. ಬರೇ ಶರದಿಂದ ಸೇತುವೆಯನ್ನು ನಿರ್ಮಿಸ್ತೇನೆ ಅಂತ ಹೇಳಿದ್ವಿ. ನಿರ್ಮಿಸಿ ಮಾಡಿದ್ದೇನೆ ಹೌದು, ಆದರೆ ಕ್ಷಣ ಮಾತ್ರದಲ್ಲಿ ಅದನ್ನು ಮುರಿದಿದ್ದೇನೆ. ಈಗ ಏನು ಹೇಳ್ತಿ ಅಂತ ಹೇಳಿದನು. ಏನೋ ಅಹಂಕಾರದಿಂದ ಮಾತನಾಡಿದೆ. ನನ್ನಷ್ಟು ದೊಡ್ಡ ವೀರನಿಲ್ಲ. ಶಕ್ತಿ ಮುಖ್ಯ ಅಲ್ಲ, ಯುಕ್ತಿ ಮುಖ್ಯ ಎಂಬುದನ್ನು ಪ್ರತಿಪಾದಿಸಿ ಎಂದು ತೋರಿಸಿದ್ದಿ ಅರ್ಜುನ. ಯಾರೂ ನೋಡಲಿಲ್ಲ. ಹಾಗಾಗಿ ನೀನು ಸೋತಿದ್ದಿ ಅಂತ ನನಗೆ ಮಾತ್ರ ಗೊತ್ತು. ಆದ್ದರಿಂದ ಎಲ್ಲಿ ಮಾನವನೇ, ಹೋಗು, ಇದೆಲ್ಲ ಬರೇ ಕೈಚಾಳಕ ಅಂತ ನಾನು ಭಾವಿಸಿ ಮರೆತು ಬಿಡ್ತೇನೆ. ನಿದ್ರಾ ಸ್ಥಿತಿಗೆ ಮತ್ತೆ ಮರಳುತ್ತೇನೆ, ನೀನು ಹೋಗು ಅಂತ ಹೇಳಿದನಂತೆ. ಸರ್ವತಾ ಸಲ್ಲದು, ನಾನು ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದವನು. ಒಂದು ಮಾತನ್ನಾಡಿದೆ ಅಂತಾದರೆ ಕೊನೆ ಉಸಿರವರೆಗೂ ಅದನ್ನು ಮಾಡಿಸಿ ತೋರಿಸಬೇಕಾದುದು ಕ್ಷತ್ರಿಯನಾದಂತಹ ನನ್ನ ಧರ್ಮ. ಹಾಗಾಗಿ ಪ್ರಾಣಾಹುತಿಯನ್ನು ಮಾಡ್ತೇನೆ ಅಂತ ಇದೋ ಬತ್ತಳಿಕೆ ಅಂತ ತೆಗೆದಂತಹ ಒಂದು ಬಾಣದಿಂದ ಅಗ್ನಿದೇವನನ್ನೇ ಬರಮಾಡಿಕೊಂಡು ಅಗ್ನಿಯನ್ನು ಸೃಷ್ಟಿಸಿ ಇನ್ನು ಹಾರ್ತೇನೆ ಅಂತ ಹೊರಡಿದನಂತೆ. ಈ ಕಾಲಕ್ಕೆ ಪ್ರಾಣಾಹುತಿ ಮಾಡಬೇಕಾದಂತಹ ಸ್ಥಿತಿಯಲ್ಲಿ ಹಾರಿದ ಪೆನು ಅಗ್ನಿಗೆ ಎನ್ನುತ್ತ, ಹಾರಿದ ಪೆನು ಅಗ್ನಿಗೆ ಎನ್ನುತ್ತ ಮನವಾರೆ ನಿಂದಿರಲು ಕಪಟ ವಿಪ್ರಾಕಾರದಲ್ಲಿ ಹರಿಬಂದು ನುಡಿದ, ಹಾರಿದ ಪೆನು ಅಗ್ನಿಗೆ ಎನ್ನುತ್ತ ಹಾರಿಬಿಡುತ್ತೇನೆ ಅಂತ ಹೇಳುವಾಗ ತಡೆ ತಡೆ ತಡೆ. ಅಷ್ಟು ಹೊತ್ತಿಗೆ ವೃದ್ಧ ವಿಪ್ರನ ರೂಪದಲ್ಲಿ ಒಬ್ಬ ಬಂದು, ತಡೆ ತಡೆ, ಏನಾಯಿತು ಏನಾಯಿತು, ಏನು ನಿಮ್ಮಲ್ಲಿ ಸಂವಾದ ಅಂತ ಕೇಳಿದನು. ಯಾರು ಬಂದವರು ಅಂತ ಅರ್ಜುನನಿಗಾಗಲಿ ಹನುಮಂತನಿಗಾಗಲಿ ಗೊತ್ತಾಗಲಿಲ್ಲ. ಬಂದ ನೀವು ಯಾರು? ವಿಪ್ರರಾದ್ದರಿಂದ ನಿಮಗೊಂದು ಹೆಸರಿಲ್ಲವೇ? ಜ್ಞಾನವೃದ್ಧರೂ ಹೌದು, ವಯೋವೃದ್ಧರೂ ಹೌದು, ಏನು ನಿಮ್ಮ ನಾಮಧೇಯ ಅಂತ ಕೇಳುವಾಗ ವೃದ್ಧರು ವಿಪ್ರ ಹೇಳಿದನಂತೆ, ರಾಮಕೃಷ್ಣ ಭಟ್ಟ ಅಂತ ನನ್ನ ಹೆಸರು. ಕೆಲವು ರಾಮನಂತಲೂ ಕೆಲವು ಕೃಷ್ಣನಂತಲೂ ಕರೆಯುತ್ತಾರೆ. ಯಾವ ಹೆಸರಿಂದ ಕರೆದರೇನು? ಒಬ್ಬೊಬ್ಬರು ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ. ನಾನು ಅದನ್ನು ಲಕ್ಷಿಸಿದವನಲ್ಲ. ನನ್ನ ಅಗತ್ಯ ಏನು? ಹೆಸರು ಎಷ್ಟಿದ್ದರೇನು? ನಾನು ಒಬ್ಬನೇ ಇರುವುದಲ್ಲ. ನನ್ನ ಅಗತ್ಯ ಎಲ್ಲಿಗೆ ಬೇಕು ಅಲ್ಲಿಗೆ ನಾನು ಧಾವಿಸುವುದು ನನ್ನ ಕರ್ತವ್ಯ ಅಂತ ಭಾವಿಸಿ ಬಂದಿದ್ದೇನೆ. ಏನು ನಿಮ್ಮಲ್ಲಿ ಜಗಳ? ಒಬ್ಬ ನೋಡಿದರೆ ಬೆಂಕಿಗೆ ಹಾರುತ್ತೇನೆ, ಆತ್ಮಾಹುತಿ ಮಾಡ್ತೇನೆ ಅಂತ ಬರ್ತಾನೆ. ಏನಾಯ್ತು ನಿಮಗೆ ಅಂತ ಕೇಳುವಾಗ ಅರ್ಜುನನು ಹನುಮಂತನು ಆದ ಘಟನೆಯನ್ನು ವಿವರಿಸುವಂತೆ. ಓ, ಹೀಗೋ ಕತೆ. ಹಾಗಾದರೆ ಒಂದು ಉಪಾಯವನ್ನು ಮಾಡೋಣ. ನಿಮ್ಮಲ್ಲಿ ಪಂಥಾಹ್ವಾನ ಆದದ್ದು ಹೌದು, ಆದರೆ ಇದಕ್ಕೆ ಸಾಕ್ಷಿ ಇಲ್ಲ. ಸಾಕ್ಷಿ ಇಲ್ಲದೆ ಸುಮ್ಮನೆ ಒಂದು ಪ್ರಾಣವನ್ನು ಕಳೆದುಕೊಂಡ ಅಂತ ಆದರೆ ನಾಳೆ ಲೋಕದ ಜನರು ನಗಾಡಲಾರರೆ. ಹಾಗಾಗಿ ನೀನೊಂದು ಉಪಕಾರವನ್ನು ಮಾಡು. ನೀನು ಶರದಿಂದ ಒಂದು ಸೇತುವೆಯನ್ನು ಬಲಿ, ನಾನು ಅದನ್ನು ನೋಡ್ತೇನೆ. ಇವ ಅದು ಹೇಗೆ ಮುರಿಯುತ್ತಾನೋ ನಾನು ನೋಡಿಕೊಳ್ತೇನೆ ಅಂತ ಹೇಳಿದನು. ಇಬ್ಬರು ಒತ್ತಿ ಮತ್ತೆ ಪೂರ್ವ ಉತ್ಸಾಹದಂತೆ ಅರ್ಜುನನು ತನ್ನ ಶರವನ್ನು ತೆಗೆದು ಒಂದು ಸೇತುವೆಯನ್ನು ಬಲಿದನಂತೆ. ಹನುಮಂತ, ಈಗ ನಿನ್ನ ಸರದಿ, ನೀನು ಮುರಿ. ಆದರೆ ಇವನು ಸುಮ್ಮನೆ ಸಮುದ್ರದಲ್ಲಿ ಶರಗಳನ್ನು ತೇಲಿಬಿಟ್ಟಿದ್ದಾನೋ ಅಥವಾ ಭದ್ರವಾದಂತಹ ಬುನಾದಿ ಇದೆಯೋ ಅದಕ್ಕೆ ಎಂಬುದನ್ನು ನೋಡ್ತೇನೆ. ನಾನು ಅಡಿಗೆ ಹೋಗಿ ನೋಡ್ತೇನೆ. ಆಮೇಲೆ ನಾನು ಒಂದು ಸಂಜ್ಞೆಯನ್ನು ಕೊಡುವಾಗ ನೀನು ಮತ್ತೆ ಸಾಧ್ಯವಾದರೆ ಮುರಿ ಅಂತ ಹೇಳಿದನಂತೆ. ಸರಿ, ಸೇತುವೆಯನ್ನು ರಚಿಸಿದ್ದು ಆಯಿತು. ಹನುಮಂತನಿಗೆ ಇದರಲ್ಲಿ ಯಾವ ವಿಶೇಷವೂ ಕಾಣಲಿಲ್ಲ. ಹಾಗಾಗಿ ಮತ್ತೆ ಮುರಿಯುತ್ತೇನೆ ಅಂತ ಕಾಲುಗಳನ್ನು ಎತ್ತಿ ಒಂದೇ ಏನು
3 ಬಾರಿ ನನ್ನ ಪಾದದ ಸ್ಪರ್ಶ ಆಗುವಾಗಲೇ ಪುಡಿಪುಡಿಯಾದಂತಹ ಈ ಸೇತುವೆ ಈಗ ಶಕ್ತಿಯುತವಾಗಿ ಮೆಟ್ಟಿದರೂ ನನ್ನ ಆಘಾತವನ್ನು ಸಹಿಸಿಕೊಂಡು ಪೂರ್ವಸ್ಥಿತಿಯಲ್ಲೇ ಇದೆ. ಏನು ಚಮತ್ಕಾರವಿದು ಅಂತ ಯೋಚನೆ ಮಾಡುವಾಗ ಯಾಕೆ ಹೀಗಾಯಿತು? ನಾನು ಕೂಡ ನನ್ನ ಮಾತನ್ನು ಉಳಿಸುವುದಲ್ಲಿ ವಿಫಲನಾದೆ. ಏನು ಮಾಡೋಣ, ಇವನಾದರೆ ಸಾಯ್ತೇನೆ ಎಂಬಲ್ಲಿಗೆ ಕತೆ ಮುಗಿಯುತ್ತದೆ. ಆದರೆ ನಾನು ಹಾಗಲ್ಲ. ಶ್ರೀರಾಮಚಂದ್ರನಿಂದ ಚಿರಂಜೀವಿಯಾಗು ಎಂಬಂತಹ ವರವನ್ನು ಪಡೆದದ್ದರಿಂದ ಸಾಯುವುದಕ್ಕೆ ಉಪಾಯವಿಲ್ಲ. ಆದರೆ ಈಗ ಬದುಕುವುದಕ್ಕೂ ಉಪಾಯ ಇಲ್ಲದೆ ಅಂತಾಯ್ತಲ್ವ. ನಾನು ಮೊದಲೇ ಹೇಳಿದ್ದೇನೆ, ಪಂಥದಲ್ಲಿ ಸೋತರೆ ರಾಮದಾಸನೇ ಅಲ್ಲ. ನಾನು ರಾಮದಾಸನಾದವನು ಬೇರೆಯವರಿಗೆ ದಾಸತ್ವವನ್ನು ವಹಿಸಿಕೊಳ್ಳಲಾರೆ. ಯಾಕೆ ವಹಿಸಿಕೊಳ್ಳುವುದಿಲ್ಲ ಅಂತಂದರೆ, ಲೋಕದಲ್ಲಿ ರಾಮನಂತಹ ವ್ಯಕ್ತಿತ್ವವನ್ನೇ ನಾನು ನೋಡಲಿಲ್ಲ. ಈ ಅರ್ಜುನನಿಗೆ ದಾಸನಾಗಬೇಕು ಅಂತ ನಾನು ಬಯಸಿದರೂ ರಾಮನಲ್ಲಿರುವ ಯಾವ ಗುಣವನ್ನು ನೋಡಿ ಇವನಲ್ಲಿ ದಾಸತ್ವವನ್ನು ಅಂಗೀಕರಿಸಲು ಸಾಧ್ಯವಿಲ್ಲ. ಹಾಗಾಗಿ ಏನು ಮಾಡಲಿ, ಅಯ್ಯೋ ದೇವರೇ ನನ್ನ ಸ್ಥಿತಿ ಈ ಹಂತಕ್ಕೆ ಬಂತಲ್ಲ ಅಂತ ಕಣ್ಣೀರುಗೆರೆಯುತ್ತಾ ಇದ್ದಾಗ ವೃದ್ಧವಿದ್ದ ಏಕಕಾಲಕ್ಕೆ ಸಚ್ಚಿದಾನಂದ ಮೂರ್ತಿಯಾಗಿ ಇಬ್ಬರ ಕಣ್ಣ ಮುಂದೆ ಪ್ರತ್ಯಕ್ಷನಾದನಂತೆ. ಹನುಮಂತನಿಗೆ ಸ್ವಯಂ ರಾಮನಾಗಿಯೂ, ಅರ್ಜುನನಿಗೆ ಸ್ವಯಂ ಕೃಷ್ಣನಾಗಿಯೂ ಪ್ರಕಟನಾದಂತೆ. ಅರ್ಜುನನಿಗೆ ರಾಮನ ದರ್ಶನವೂ ಸಿಗಲಿಲ್ಲ, ಇತ್ತ ಪಾರ್ಥನಿಗೆ ರಾಮನ ದರ್ಶನವೂ ಸಿಗಲಿಲ್ಲ, ಹನುಮಂತನಿಗೆ ಕೃಷ್ಣನ ದರ್ಶನವೂ ಆಗಲಿಲ್ಲ. ಹನುಮಂತ ಅವನಲ್ಲಿ ರಾಮನನ್ನು, ಅರ್ಜುನನು ಅವನಲ್ಲಿ ಕೃಷ್ಣನನ್ನು ನೋಡಿದನಂತೆ. ಇದೆಲ್ಲ ಲೀಲಾ ವಿನೋದ. ಇಬ್ಬರನ್ನು ಉದ್ದೇಶಿಸಿ ಮಾತನಾಡಿದಂತಹ ಪರಮಾತ್ಮ ಹೇಳಿದನಂತೆ, ಅರ್ಜುನ, ತಪ್ಪಿಬಿದ್ದೆ. ನಾವು ಯಾರು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಅದು ಅರ್ಥವಾಗದೆ ಅಹಂಕಾರದಿಂದ ವರ್ತಿಸಿದರೆ, ನಮ್ಮ ಹಿರಿಯರೇನು, ಅವರ ಸಾಧನೆ ಏನು ಎಂಬುದನ್ನು ಗೌರವಿಸದೇ ಹೋದರೆ ನಾವಾಗಿ ಯಾವುದಾದಂತಹ ಹೊಸ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯ ಹೇಳು? ಮಾನವನಾಗಿ ಹುಟ್ಟಿದ ಮೇಲೆ ಇನ್ನೊಬ್ಬರನ್ನು ಗೌರವಿಸುವುದಕ್ಕೆ ಕಲಿಯದೇ ಹೋದರೆ ಆ ಅನುಭವವೇ ಪಾಠವಾಗ್ತದೆ ಎಂಬುದಕ್ಕೆ ಒಳ್ಳೆಯ ಉದಾಹರಣೆ ನೀನು. ಈತ ಯಾರು ಬಲ್ಲೆಯ? ವಾಯು ಸಂಜಾತನಾದಂತಹ ಹನುಮಂತ ಅವನೇನು ಬರೇ ಮಂಗ ಅಂತ ಭಾವಿಸಿದೆ. ಕಾಮರೂಪಿ ಎಂಬುದನ್ನು ಮರೆತೆಯ. ಯಾವಾಗ ಆತ ಬಯಸುತ್ತಾನೋ ದಿವ್ಯಾಕೃತಿಯನ್ನು, ಸೂಕ್ಷ್ಮಾಕೃತಿಯನ್ನು ಏಕಕಾಲಕ್ಕೆ ತಾಳಬಲ್ಲಂತಹ ವೀರನಿವನು. ಇವನನ್ನು ಸಣ್ಣದಾಗಿ ಕಂಡೆ. ನಿನ್ನ ಕಣ್ಣುಗಳು ಸಣ್ಣದಿರಬಹುದು, ಆದರೆ ನೋಡುವ ದೃಷ್ಟಿಕೋನ ಯಾವತ್ತೂ ದೊಡ್ಡದಿರಬೇಕಯ್ಯ ಅಂತ ಹೇಳುವಾಗ ಅಂತರಂಗದ ಕಣ್ಣನ್ನು ತೆರೆದು ಹನುಮಂತನ ಪಾದವನ್ನು ಮುಟ್ಟಿ ನಮಸ್ಕರಿಸಿದಂತಹ ಅರ್ಜುನ ಹೇಳಿದನಂತೆ, ಅಣ್ಣ ಕ್ಷಮಿಸು, ತಪ್ಪಾಯಿತು. ಮುಂದೆ ಯಾವತ್ತು ತ್ರೇತಾಯುಗದಲ್ಲಿದ್ದಂತಹ ಮೂರ್ತಿ ಇತ್ತೋ ಅದೇ ದ್ವಾಪರ ಯುಗದಲ್ಲಿಯೂ ಹನುಮನಿಗೆ ಮಾತ್ರ ರಾಮದರ್ಶನವನ್ನು ಕೊಟ್ಟಂತಹ ರಾಮ. ಭಕ್ತಾಗ್ರೇಸರ ಹೇಳಿದ ಮಾತನ್ನು ಉಳಿಸಿಕೊಂಡಿದ್ದೇನೆ. ಹಿಂದೆ ಒಂದು ಕಾಲಕ್ಕೆ ರಾಮನೆಂತವನು ಎಂಬುದನ್ನು ಪರೀಕ್ಷಿಸುವುದಕ್ಕಾಗಿ ಬ್ರಾಹ್ಮಣನ ರೂಪದಲ್ಲಿ ಬಂದವನು ಹನುಮಂತ. ಈಗ ಅದೇ ಕಾಲಕ್ಕೆ ಹನುಮಂತನೇನು ಎಂಬುದನ್ನು ಪರೀಕ್ಷಿಸುವುದಕ್ಕಾಗಿ ಅದೇ ಬ್ರಾಹ್ಮಣ ರೂಪದಲ್ಲಿ ರಾಮ ಬಂದ. ಅಲ್ಲಿಗೆ ಕಥೆಯ ಪೂರ್ಣತ್ವವು ಸಂದಿತು. ಹಾಗಾಗಿ ಮುಂದೆ ಭಾರತಾಹವ ಎಂಬ ಒಂದು ಯುದ್ಧ ನಡೆಯುವುದಕ್ಕಿದೆ. ಮೇಲ್ನೋಟಕ್ಕೆ ಅಣ್ಣ ತಮ್ಮಂದರ ನಡುವಿನ ಜಗಳ ಅಂತ ಕಂಡು ಬಂದರೂ ಇದು ಅಧರ್ಮದ ಮೇಲೆ ಧರ್ಮ ಸ್ಥಾಪನೆ ಮಾಡುವಂತಹ ಯುದ್ಧ. ಅದಕ್ಕೆ ಅರ್ಜುನನ ಬೆಂಬಲವಾಗಿ ನಾನು ನಿಂತಿದ್ದೇನೆ. ಜೊತೆಗೆ ನೀನು ಕೂಡ ಧರ್ಮೋತ್ಥಾನದ ಕಾರ್ಯದಲ್ಲಿ ಈ ಯುಗದಲ್ಲಿಯೂ ಪರಿಶ್ರಮಿಸಬೇಕು ಅಂತ ಹನುಮಂತನಿಗೆ ಉಪದೇಶ ಮಾಡಿದನಂತೆ. ಏನು ಮಾಡಬೇಕು ಸ್ವಾಮಿ ಅಂತ ನಾನು ಕೇಳುವಾಗ, ನಾನು ಪಾರ್ಥಸಾರಥಿಯಾಗಿದ್ದೇನೆ. ನಮ್ಮ ರಥದ ಮೇಲಿನ ಧ್ವಜದಲ್ಲಿ ನೀನು ಆಸೀನರಾಗಿ ಆ ರಥದ ಭಾರವನ್ನು ಹೆಚ್ಚಿಸಬೇಕು ಅಂತ. ರಥದ ಭಾರ ಹೆಚ್ಚಿಸುವುದಂದರೆ ರಥದ ಮಹತ್ವವನ್ನು ಇನ್ನಷ್ಟು ಮೇಲ್ಮಟ್ಟಕ್ಕೆ ಕೊಂಡೊಯ್ಯಬೇಕು. ಹಾಗಾಗಿ ಧರ್ಮೋತ್ಥಾನದ ಕಾರ್ಯದಲ್ಲಿ ನಿನ್ನದೇ ಆದಂತಹ ಕೊಡುಗೆಯನ್ನು ಕೊಡಬೇಕು ಹನುಮಂತ ಅಂತ ಆದೇಶಿಸಿದಂತೆ. ಮುಂದೆ ಏನಾಯಿತು ಎಂಬ ಕಥೆ ನಿಮಗೆಲ್ಲರಿಗೂ ಗೊತ್ತು. ಯಾವಾಗ ಮಹಾಭಾರತ ಯುದ್ಧ ಆದ ಮೇಲೆ ಕೃಷ್ಣನು ರಥದಿಂದ ಇಳಿಯುತ್ತಾನೋ, ಯಾವಾಗ ಪಾರ್ಥನೂ ಕೂಡ ಕೃಷ್ಣನನ್ನು ಹಿಂಬಾಲಿಸ್ತಾನೋ, ಆಮೇಲೆ ಹನುಮಂತನೂ ಕೂಡ ಆ ಧ್ವಜದಿಂದ ಕೆಳಗಿಳಿದ. ನೋಡುತ್ತಿದ್ದಂತೆಯೇ ಮಹಾಭಾರತದ ಯುದ್ಧದ ಅವಸಾನದಲ್ಲಿ ಈ ರಥ ಸುಟ್ಟು ಭಸ್ಮವಾಯಿತಂತೆ. ಇದೆಲ್ಲವೂ
ಗೋಪಾಲಕೃಷ್ಣನ ಚಮತ್ಕಾರವಲ್ಲದೆ ಮತ್ತೇನು. ಹಾಗಾಗಿ ಈ ಪುಣ್ಯಕಥಾ ಭಾಗವನ್ನು ಶ್ರವಣ ಮಾಡಿದಂತಹ ನೀವೆಲ್ಲರೂ ಅಂತರಂಗದಿಂದ ಪ್ರಪಂಚವನ್ನು ನೋಡುವಂಥವರಾಗಿ ಎಲ್ಲರಿಗೂ ಆ ಕೃಷ್ಣ ಪರಮಾತ್ಮ ಸದ್ಬುದ್ಧಿಯನ್ನು ಕರುಣಿಸಲಿ ಅಂತ ಹೇಳ್ತಾ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲ ಕೃಷ್ಣ ಕೃಷ್ಣ ಹರೇ ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ ನಿತ್ಯ, ಗೋಪಾಲಕೃಷ್ಣನಿಗೆ ಶುಭ ಮಂಗಲಂ, ಜಲದಲ್ಲಿ ಚರಿಸುವ ಮತ್ಸ್ಯಾವತಾರಗೆ ಗೋವರ್ಧನೋದ್ಧಾರ